ಸೋದರ ಸೋದರಿಯರೇ, ಇದು ಇಂದಿನ 3ನೇ ಸೆಷನ್. ಮುಂಜಾನೆ 2 ಉಪನ್ಯಾಸಗಳನ್ನು ಈಗಾಗಲೇ ನೀವು ಕೇಳಿದ್ದೀರಿ. ಈ ಮಾರ್ಗಜ್ಯೋತಿ ಗ್ರಂಥಕ್ಕೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಒಂದು ಮಹತ್ವಪೂರ್ಣ ಅಂಶ ಇದೆ. ಅದೇನೆಂದರೆ, ಸತ್ಯಕಾಮ ಥಿಯೋಸಾಫಿಕಲ್ ಲಾಡ್ಜಿನ 50ನೇ ವರ್ಷದ ಒಂದು ಉತ್ಸವ ನಡೀತಾ ಇರೋ ಸಂದರ್ಭದಲ್ಲಿ ಸುವರ್ಣ ಬೋಧೆಗಳು ಎನ್ನುವ ಪುಸ್ತಕದಿಂದ, ಸುವರ್ಣ ಬೋಧೆಗಳು ಗೋಲ್ಡನ್ ಪರ್ಸೆಪ್ಟ್ಸ್ ಎನ್ನುವ ಗ್ರಂಥದಿಂದ ಆಯ್ದ ಒಂದು ಭಾಗವನ್ನು ನಾವು ಅಧ್ಯಯನ ಮಾಡ್ತಾ ಇರೋದು ಒಂದು ವಿಶೇಷ. ಈ ಬೋಧೆಗಳು ನಾವು ತಿಳ್ಕೊಂಡಷ್ಟು ಸರಳವಾಗಿಲ್ಲ, ತುಂಬ ಕ್ಲಿಷ್ಟವಾಗಿವೆ. ಇದನ್ನು ನಾವು ಸುಲಭವಾಗಿ ತೆಗೆದುಕೊಂಡ್ರೆ ನಮ್ಮ ಅಂತರಾಳಕ್ಕೆ ಇವು ಇಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿಮ್ಮಲ್ಲಿಂದ ಅಥವಾ ನಿಮ್ಮ ಕಡೆಯಿಂದ ನಾನು ಹೆಚ್ಚಿನ ಗಮನವನ್ನು ಬಯಸುತ್ತೇನೆ. ಇಲ್ಲಿಯವರೆಗೆ ನೀವು ನಿಯಮ 1, 2, 3 ಇವುಗಳ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೀರಿ ಅಂತ ಅಂದ್ಕೊಂಡು, ಸುಬ್ರಾಯರು ಈ ಗ್ರಂಥ ಕುರಿತು ಒಂದು ಮಾತನ್ನು ಹೇಳ್ತಾರೆ. ಅದು ಭಾಳ ಮುಖ್ಯವಾದದ್ದು. ಇದು ಎಂಥ ಗ್ರಂಥ ಅಂದರೆ, ಈ ಗ್ರಂಥದ ನಿಯಮಗಳು ಹಲವು ವಿರುದ್ಧ ಅರ್ಥ ಹೊಂದಿದ್ದರೂ ಸಹ, ದ್ವಂದ್ವ ಇದೆ ಇದರಲ್ಲಿ. ಯೋಗ ಮಾರ್ಗದ ವಿವಿಧ ಹಂತಗಳಲ್ಲಿರುವ ಸಾಧಕರು ಇವುಗಳನ್ನು ತಮ್ಮ ಮಟ್ಟಕ್ಕೆ ಸರಿಹೊಂದಂತೆ ಅನ್ವಯಿಸಿಕೊಂಡು ಉಪಯೋಗಿಸಿಕೊಳ್ಳಬಹುದು. ಈ ಗ್ರಂಥವನ್ನು ಎಲ್ಲರಿಗೂ ಕೊಟ್ಟಿದೆ. ದೀಕ್ಷೆ ಹೊಂದಿದವರಿಗೂ ಇದರ ಬೋಧನೆಗಳು ಕೊಡಲ್ಪಟ್ಟಿವೆ. ದೀಕ್ಷೆ ಇಲ್ಲದವರಿಗೂ ಕೂಡ ಈ ಗ್ರಂಥದ ಬೋಧನೆಗಳನ್ನು ಕೊಡಲ್ಪಟ್ಟಿವೆ. ಅವರವರ ಪ್ರಜ್ಞೆಯ ಮಟ್ಟಕ್ಕೆ ತಕ್ಕಂತೆ ಈ ಗ್ರಂಥದಲ್ಲಿರುವ ವಿಷಯವನ್ನು ಅರ್ಥ ಮಾಡಿಕೊಂಡು ಅವರ ಮಾರ್ಗವನ್ನು ಕಂಡುಕೊಳ್ಳಬೇಕು. ಇದು ಇದರ ಉದ್ದೇಶ. ಅಂದರೆ ಒಂದು ಬಾವಿಗೋ ನದಿಗೋ ಹೋಗಿ ಒಂದು ನೀರನ್ನು ನಾವು ತಗೋಬೇಕಾದ್ರೆ ನಮ್ಮ ಪಾತ್ರೆ ಎಷ್ಟಿರ್ತದೆ ಅಷ್ಟೇ ನೀರು ನಮಗೆ ಸಿಗ್ತದೆ. ಅದಂತೆ ನಮ್ಮ ಪ್ರಜ್ಞೆಯ ಮಟ್ಟ ಎಷ್ಟಿದೆ ಆ ದೃಷ್ಟಿಯಿಂದ ಇದನ್ನು ನಾವು ಅರ್ಥ ಮಾಡಿಕೊಳ್ಬಹುದು. ಇದಕ್ಕೆ ಒಂದು ಉದಾಹರಣೆ ಕೊಡಬೇಕಾದ್ರೆ, ಆ ಕುರುಡರು ಮತ್ತು ಆನೆಯ ಕಥೆ ನಿಮಗೆ ಗೊತ್ತಿದೆ. 7 ಜನ ಕುರುಡರು ಆನೆ ಬಂದಿತ್ತಂತೆ. ಅವರು ಇದ್ರ ಮುಂದೆ ಮುಟ್ಟಿ ನೋಡಿ ಆನೆ ಹೇಗಿದೆ ಅಂತ ವರ್ಣನೆ ಮಾಡಿದ್ರಂತೆ. ಒಬ್ಬ ಕುರುಡ ಆನೆಯ ಹೊಟ್ಟೆಯನ್ನು ಮುಟ್ಟಿ, ಓ ಇದು ಗೋಡೆಯಂತಿದೆ, ಆನೆ ಅಂದರೆ ಗೋಡೆಯಂತಿದೆ ಅಂತ ಡೆಫಿನಿಷನ್ ಕೊಟ್ಟ ಅವನು. ಇನ್ನೊಬ್ಬನು ಅದರ ಸೊಂಡಿಲನ್ನು ಮುಟ್ಟಿ, ಇದು ಹೆಬ್ಬಾವಿನಂತಿದೆ ಅಂತ ಅವನು ಸ್ಪಷ್ಟನೆ ಕೊಟ್ಟ ಅಂತೆ. ಕಾಲನ್ನು ಮುಟ್ಟಿದವನು ಆನೆ ಅಂದರೆ ಕಂಬ ಇದ್ದಂತೆ ಇದೆ ಅಂತ. ಅಂದರೆ ಅವರವರ ಅನುಭವ ಅಥವಾ ಪ್ರಜ್ಞೆಗೆ ತಕ್ಕಂತೆ ಅವರು ವಿವರಣೆಯನ್ನು ನೀಡಿದರು. ಅದೇ ರೀತಿಯಾಗಿ ನಾವು ಇಲ್ಲೇನು ಮಾಡ್ತಾ ಇದ್ದೇವೆ, ಈ ನಿಯಮಗಳನ್ನು ಓದ್ತಾ ಇದ್ದೇವೆ. ನಮ್ಮ ಪ್ರಜ್ಞೆಯ ಮಟ್ಟಕ್ಕೆ ತಕ್ಕಂತೆ ಅದರ ವಿವರಣೆಯನ್ನು ನಾವು ಪಡಿತಾ ಇದ್ದೇವೆ. ಅದಕ್ಕೆ ವೆನೇಷಿಯನ್ ಗುರುಗಳು ಈ ನಿಯಮಗಳ ತಪ್ಪು ಅಥವಾ ಉಲ್ಲಂಘನೆ ಆಗಬಾರದು ಅನ್ನುವ ದೃಷ್ಟಿಯಿಂದ ಪ್ರತಿ 3 ನಿಯಮಕ್ಕೆ ಒಂದು ವಿಶೇಷ ನಿಯಮವನ್ನು ಸೇರಿಸಿಕೊಂತ ಬಂದಿದ್ದಾರೆ. ಅಂದರೆ ಕ್ಲಾರಿಟಿ, ಹೆಚ್ಚು ನಮಗೆ ಸ್ಪಷ್ಟತೆ ಇರಲಿ, ದಾರಿ ತಪ್ಪಬಾರದು, ಮಾರ್ಗವನ್ನು ತಪ್ಪಾಗಿ ಹುಡುಕಬಾರದು ಅನ್ನುವ ದೃಷ್ಟಿಯಿಂದ ವೆನೇಷಿಯನ್ ಗುರುಗಳು ಒಂದೊಂದು ನಿಯಮವನ್ನು ಇದಕ್ಕೆ ಸೇರಿಸ್ಕೊತ ಬಂದಿದ್ದಾರೆ. ಅದು ನಮಗೆ ತುಂಬ ಸಹಕಾರಿಯಾಗಿದೆ. ಇಲ್ಲದೇ ಇದ್ದರೆ ನಮ್ಮದೇ ಆದ ರೀತಿಯಲ್ಲಿ ಈ ನಿಯಮಗಳನ್ನು ನಾವು ಇಂಟರ್ಪ್ರಿಟ್ ಮಾಡ್ತಾ ಇದ್ವಿ. ಅದರ ಜೊತೆಗೆ ಇಬ್ಬರು ಮಹನೀಯರು, ಅನ್ನಿ ಬೆಸೆಂಟ್ರವರು ಮತ್ತು ಯೋಗಿ ಲೆಡ್ ಬೀಟ್ರವರು ಇದಕ್ಕೆ ತಮ್ಮದೇ ಆದ ನಿಯಮಗಳಿಗೆ ವ್ಯಾಖ್ಯಾನವನ್ನು ಕೊಟ್ಟು ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅದರಿಂದ ನಮಗೆ ತುಂಬ ಉಪಕಾರವಾಗಿದೆ. ಅದರಿಂದ ಈ ಗ್ರಂಥ ಓದಬೇಕಾದ್ರೆ ಕೇವಲ ನಿಯಮವನ್ನಷ್ಟೇ ಓದಿಬಿಡೋದಲ್ಲ, ಈ ನಿಯಮದ ಜೊತೆಗೆ ಅವರ ಕೊಟ್ಟ ವ್ಯಾಖ್ಯಾನವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಓದಲು ಪ್ರಯತ್ನ ಮಾಡಬೇಕು. ಇದು ಈ ಗ್ರಂಥದ ವಿಷಯ ಆಯಿತು. ಇದರ ಜೊತೆಗೆ ಸುಬ್ರಾಯರು ಇನ್ನೊಂದು ಮಾತನ್ನು ಹೇಳ್ತಾರೆ.
ಈ ಗ್ರಂಥದ ಅಧ್ಯಯನವನ್ನು ಕೇವಲ ಒಂದು ಪುಸ್ತಕದ ಅಧ್ಯಯನದಂತೆ ಮಾಡಬಾರದು. ಪ್ರತಿಯೊಂದು ನಿಯಮವನ್ನು ಆಳವಾಗಿ ಓದಿ ಧ್ಯಾನಕ್ಕೆ ಹೋಗಿ ಧ್ಯಾನದಲ್ಲಿ ನಿಮ್ಮ ಅಂತರಂಗದ ವಾಣಿ ಏನು ನುಡಿತದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಅಂತ ಹೇಳ್ತಾರೆ. ಸ್ಪಷ್ಟವಾಗಿ ಹೇಳ್ತಾರೆ. ಈಗ ನಾವೇನು ಮಾಡ್ತಾ ಇದ್ದೀವಿ ಇಲ್ಲೇ ಸುಮ್ಮನೆ ಪುಸ್ತಕದಲ್ಲಿ ಇದ್ದದ್ದನ್ನು ಕೇಳ್ತಾ ಇದ್ದೀವಿ ಅಷ್ಟೇ ಅದನ್ನು. ಆದರೆ ಈ ಗ್ರಂಥದ ಸಾಮರ್ಥ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ, ಯೋಗ ಮಾರ್ಗದಲ್ಲಿ ನಾವು ಪ್ರವೇಶ ಮಾಡಬೇಕಾದ್ರೆ ಏನು ಮಾಡಬೇಕು? ಧ್ಯಾನದಲ್ಲಿ ಈ ಗ್ರಂಥದ ನಿಯಮವನ್ನು ಓದಿ ನಾವು ಕಣ್ಣು ಮುಚ್ಚಿಕೊಂಡು ಸಾವಧಾನದಿಂದ ಹೃದಯದ ವಾಣಿಯಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಬೇಕು. ಆಗ ನಿಮಗೆ ಇದರ ಅಗಾಧವಾದ ಸಾಮರ್ಥ್ಯ ಅಥವಾ ಅಗಾಧವಾದ ಬೆಳಕು ಅಥವಾ ಒಂದು ಸುಸ್ಥಿರವಾದ ಮಾರ್ಗ ನಮಗೆ ಸಿಗುತ್ತದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಇದರ ಅರ್ಥ ಇಷ್ಟೇ, ಈ ಗ್ರಂಥವನ್ನು ನಾವು ಕೇವಲ ಸಾಮಾನ್ಯ ಗ್ರಂಥದ ದೃಷ್ಟಿಯಂತೆ ಓದಲು ಸಾಧ್ಯವಿಲ್ಲ. ಇದರ ಆಳವಾದ ಅಧ್ಯಯನ ಮಾತ್ರ ನಾವು ಒಂದು ಮಾರ್ಗವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದು ಈ ಗ್ರಂಥದ ಪೀಠಿಕೆಯಲ್ಲಿ ಸ್ಪಷ್ಟವಾಗಿ ವಿವರಣೆಯನ್ನು ನೀಡಿದ್ದಾರೆ. ಆದ್ದರಿಂದ ಒಂದೇ ಸಲ ಈ ಗ್ರಂಥ ಒಂದು ಕಾದಂಬರಿ ಓದಿದಂತೆ ಓದಿ ಮುಗಿಸಲು ಸಾಧ್ಯವಿಲ್ಲ. ಸ್ಪಷ್ಟವಾಗಿ ಒಂದೊಂದೇ ನಿಯಮವನ್ನು ಆಳವಾಗಿ ತಿಂಗಳುಗಟ್ಟಲೆ ಕೂಡ ಅಧ್ಯಯನ ಮಾಡಿದರೂ ಸಾಲದು. ಅಂಥ ಒಂದು ವಿಶಿಷ್ಟವಾದಂತಹ ಗ್ರಂಥ. ಬೆಳಗಿನಿಂದ ನೀವು ಅನೇಕ ವಿಷಯಗಳನ್ನು ಕೇಳಿದ್ದೀರಿ. ಏನೇನು ಕೇಳಿದಿರಿ? ಬರೀ ಕೊಲ್ಲು ಕೊಲ್ಲು ಕೊಲ್ಲು, ಹೌದಾ? ಮಹತ್ವಾಕಾಂಕ್ಷೆಯನ್ನು ಕೊಲ್ಲು, ಆಸೆಯನ್ನು ಕೊಲ್ಲು, ಸುಖಾಪೇಕ್ಷೆಯನ್ನು ಕೊಲ್ಲು. ಈಗ ನಾನು ಹೇಳ್ತಾ ಇರೋದು ಪ್ರತ್ಯೇಕತಾ ಭಾವನೆಯನ್ನು ಕೊಲ್ಲು, ಇಂದ್ರಿಯ ಸುಖಗಳನ್ನು ಕೊಲ್ಲು, ಬೆಳವಣಿಗೆಯ ಆಕಾಂಕ್ಷೆ ಅಥವಾ ಹಸಿವನ್ನು ಕೊಲ್ಲು. ಇವೆಲ್ಲವೂ ಬರೀ ಕೊಲ್ಲುಗಳಾದವು. ನಾಶ ಮಾಡ್ರಿ ಅಂತ ಅದು. ಅದರ ಜೊತೆಗೆ ಮಧ್ಯಾಹ್ನದಿಂದ ಬಯಸು, ಬೇಡು, ಅಪೇಕ್ಷಿಸು, ಅವು ಕೆಲವುದವೆ. ನಮಗೆ ಅವು ಏನನ್ನು ಬಯಸಬೇಕು? ನಿನ್ನೊಳಗಿರುವುದನ್ನು ಮಾತ್ರ ಅಪೇಕ್ಷಿಸು, ನಿನಗೆ ಅತೀತವಾಗಿರುವುದನ್ನು ಮಾತ್ರ ಅಪೇಕ್ಷಿಸು, ಯಾವುದು ಅಲಭ್ಯವೋ ಅದನ್ನು ಮಾತ್ರ ಅಪೇಕ್ಷಿಸು, ವೀರ್ಯವನ್ನು ಉತ್ಸುಕತೆಯಿಂದ ಅಪೇಕ್ಷಿಸು, ಶಾಂತಿಯನ್ನು ತೀವ್ರವಾಗಿ ಅಪೇಕ್ಷಿಸು ಇತ್ಯಾದಿ. ಈಗ ನಮ್ಮ ಮುಂದಿರುವ ಒಂದು ಪ್ರಶ್ನೆ ಏನೆಂದರೆ, ನಾವು ಕೊಲ್ಲಬೇಕೋ ಅಥವಾ ಅಪೇಕ್ಷಿಸಬೇಕು? ಏನು ಮಾಡೋಣ? ಈಗ ಇನ್ನು 3 ನನಗೆ ಕೊಲ್ಲಲಿಕ್ಕೆ ರೆಡಿ ಇದ್ದಾವೆ. ಅವು ಏನು ಕೊಲ್ಲಬೇಕೋ ಅಪೇಕ್ಷಿಸಬೇಕು? ಯಾವುದು ಸೂಕ್ತ ನಮಗೆ? ಕೊಂದು ಅಪೇಕ್ಷಿಸು. ನೋಡಿ, ಇದನ್ನು ಸಣ್ಣ ಸಣ್ಣ ವಿಷಯಗಳು ನಮಗೆ ಕೊಲ್ಲು ಅಥವಾ ಅದನ್ನು ನಾಶ ಮಾಡು, ಅದನ್ನು ಬಿಡು ಅಂತ ನಾವು ವಿವರಣೆ ಕೊಟ್ಕೊತ ಬಂದ್ವಿ. ಏನನ್ನು ಕೊಲ್ಲಬೇಕು, ಯಾವುದನ್ನು ಅಪೇಕ್ಷಿಸಬೇಕು? ಸಾಮಾನ್ಯ ಅರ್ಥದಲ್ಲಿ ನಾವು ತೆಗೆದುಕೊಂಡ್ರೆ ನಾವು ಓಟ್ ಹಾಕೋದೇ ಅದಕ್ಕೆ ಅಪೇಕ್ಷಿಸು. ಬೇಕುಗಳಿಗೆ ಓಟ್ ಹಾಕ್ತೀವಿ ಹೊರತು ಬೇಡಗಳಿಗೆ ಹಾಕೋದಿಲ್ಲ. ಈ ಬೇಡಗಳನ್ನು ತ್ಯಜಿಸದೆ ಬೇಕುಗಳು ಬರಲು ಸಾಧ್ಯವೇ? ನಮ್ಮಲ್ಲಿರುವ ಈ ಕೊಲ್ಲು ಕೊಲ್ಲು ಏನಂತ ಮುಂಜಾನೆಯಿಂದ ಹೇಳ್ತಾ ಇದ್ದೀವಿ, ಇವುಗಳನ್ನು ಬಿಡದೆ ಒಳ್ಳೆಯ ವಿಷಯಗಳು ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯವೇ? ಸಾಧ್ಯವೇ ಇಲ್ಲ. ಆದ್ದರಿಂದ ನಮಗೆ ಬೇಕಾಗಿರುವುದೇನು? ನಮ್ಮಲ್ಲಿ ಇರುವುದನ್ನು ಬಿಟ್ಟು ಆ ಖಾಲಿಯಾದ ಸ್ಥಳದಲ್ಲಿ ಏನು ತುಂಬಬೇಕೋ ಒಳ್ಳೆಯದನ್ನು ಅಥವಾ ಬೇಕಾದವುಗಳನ್ನು ತುಂಬುತ್ತಾ ಹೋಗಬೇಕು. ಆದ್ದರಿಂದ ಈ ಕೊಲ್ಲು ಅನ್ನೋದು ನಮ್ಮನ್ನು ಬಿಟ್ಟುಬಿಡು, ಅರೆ ಎಲ್ಲವನ್ನೂ ಕೊಲ್ಲದ್ರೆ, ಆಸೆಯನ್ನು ಇವನು ಎಲ್ಲವನ್ನು ಬಿಟ್ಟರೆ ಅಥವಾ ನಮ್ಮ ಅಪೇಕ್ಷೆಗಳನ್ನು ಬಿಟ್ಟರೆ, ನಮ್ಮ ಬಯಕೆಗಳನ್ನು ಬಿಟ್ಟರೆ ಜೀವನ ಇರೋದು ಅದಕ್ಕೆ. ಈಗ ಒಂದು ಸುಮ್ಮನೆ ಯೋಚನೆ ಮಾಡಿ, ನಮ್ಮಲ್ಲಿ ಆಸೆಗಳೇ ಇಲ್ಲ ಅಂತ ಇಟ್ಕೊಂಬಿಡಿ. ಯಾವ ಆಸೆಗಳೂ ಇಲ್ಲ ನಮ್ಮ ಹತ್ರ. ಹಸಿವಿಲ್ಲ, ಮನೆ ಇಲ್ಲ, ಅಥವಾ ಈ ಸಂಪತ್ತು ಬೇಕಾಗಿಲ್ಲ, ಯಾವ ಆಸೆಗಳು ನಮ್ಮ ಹತ್ರ ಇಲ್ಲ ಅಂದಾಗ ಏನಾಗ್ತದೆ ಜೀವನ? ಆನಂದವಾಗಿರ್ತದ? ನೋಡಿ, ಯೋಚನೆ ಮಾಡಿ ಹೇಳಿ ಇನ್ನೊಂದು ಸಲ. ತಕ್ಷಣ ಹೇಳಬೇಡಿ, ಇನ್ನು ಯೋಚನೆ ಮಾಡಿ ಹೇಳಿ ನೀವು. ಏನೂ ಇಲ್ಲ, ನನಗೆ ಹಸಿವಿಲ್ಲ, ನೀರಡಿಕೆ ಇಲ್ಲ, ನಿದ್ದೆ ಇಲ್ಲ, ಏನೂ ಬೇಕಾಗಿಲ್ಲ ನನಗೆ. ಭಾಷಣ ಬೇಕಾಗಿಲ್ಲ, ಮಾಡೋದು ಬೇಕಾಗಿಲ್ಲ, ನೀವು ಕೇಳೋದು ಬೇಕಾಗಿಲ್ಲ. ಆವಾಗ ನಾವು ಏನಾಗಿರ್ತೇವೆ?
ವಿ ಆರ್ ಡೆಡ್. ನಾವು ಸತ್ತಂತೆ ಇರುತ್ತೇವೆ. ಮಲಗಿದರೆ ಹಿಂಗೆ ಕೈ ಎತ್ತೋದು ಬೇಕಾಗಿಲ್ಲ ನನಗೆ, ಮಾತಾಡೋದು ಬೇಕಾಗಿಲ್ಲ ನನಗೆ, ಯಾವುದೂ ಬೇಕಾಗಿಲ್ಲ. ಆಸೆಗಳನ್ನು ಬಿಟ್ಟು ಲೌಕಿಕದಲ್ಲಿ ಜೀವನ ಮಾಡಲು ನಮಗೆ ಸಾಧ್ಯವೇ? ಮತ್ತೆ ಏನನ್ನು ಕೊಲ್ತೀರಿ? ಕೊಲ್ಲಬೇಕಲ್ಲ ನಾವು. ಈ ಒಂದು ಹಿನ್ನೆಲೆಯಲ್ಲಿ ನಾವು ಯಾವುದನ್ನು ಬಿಡಬೇಕು, ಯಾವುದನ್ನು ಪಡೆಯಬೇಕು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಸೂಕ್ಷ್ಮವಾಗಿ. ಅದಕ್ಕೆ ಮುಂಜಾನೆ ಜಗದೀಶ್ ಅವರು ಭಾಳ ಸುಂದರವಾಗಿ ಹೇಳಿದರು. ನಮಗೆ ಪರಮಾತ್ಮ, ಜೀವಾತ್ಮ ಮತ್ತು ಅಥವಾ ಪುರುಷಾತ್ಮ, ಜೀವಾತ್ಮ ಮತ್ತು ದೇಹಾತ್ಮ ಅಂತ ಹೇಳಿದರು. ಅದನ್ನು ನಾವು ಲೌಕಿಕ ಮತ್ತು ಪಾರಮಾರ್ಥಿಕ ಅಂತ ತಗೊಳ್ಳೋಣ. ಲೌಕಿಕ ಜೀವನದಲ್ಲಿ ಇವೆಲ್ಲ ಬೇಕೋ ಬೇಡೋ ನಮಗೆ? ಲೌಕಿಕ ಜೀವನದಲ್ಲಿ ಏನಿದೆ ನಮಗೆ? ಸ್ಥೂಲ ದೇಹ ಇದೆ, ಇದಕ್ಕೆ ಸುಖ ಬೇಕು. ಕಾಮದೇಹ ಇದೆ, ಅದಕ್ಕೆ ಸಂತೋಷ ಬೇಕು. ಹೌದಾ? ಮನೋದೇಹ ಇದೆ, ಮನೋದೇಹಕ್ಕೂ ಸಂತೋಷ ಬೇಕು, ಕಾಮದೇಹಕ್ಕೆ ಸುಖ ಬೇಕು. ಅಂದರೆ ಈ ಸ್ಥೂಲ ದೇಹದಲ್ಲಿ ಲೌಕಿಕದಲ್ಲಿ ನಾವು ಜೀವನ ಮಾಡಬೇಕಾದ್ರೆ, ಮಾಡ್ತಾ ಇದ್ದಾಗ ಈ ಎಲ್ಲ ಆಸೆಗಳು ನಮ್ಮ ಹತ್ರ ಇದ್ದೇ ಇರ್ತವೆ. ಅಂದರೆ ಇವುಗಳ ಮೂಲಕ, ಲೌಕಿಕದ ಮೂಲಕ ಪಾಠ ಕಲಿತು ನಾವು ಪಾರಮಾರ್ಥ ಅಥವಾ ಅಲೌಕಿಕದ ಕಡೆ ಹೋಗಬೇಕು. ದೇರ್ ಈಸ್ ನೋ ಶಾರ್ಟ್ ಕಟ್ ಮೆಥಡ್ ಇನ್ ಆಧ್ಯಾತ್ಮ. ಯಾವುದೋ ಒಂದು ಗೇಟ್ ಪಾಸ್ ತಗೊಂಡು ಬೇರೆ ಕಡೆಯಿಂದ ಹೋಗಿಬಿಡಬೇಕು ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಸಾಧನೆ ಎಲ್ಲಿ ಆಗಬೇಕು? ಲೌಕಿಕದಲ್ಲೇ ಸಾಧನೆ ಆಗಬೇಕು. ಇದರಂಥ ಪಾಠಶಾಲೆ ಯಾವುದೂ ಇಲ್ಲ. ಈ ಪಾಠಶಾಲೆಯಲ್ಲಿ ನಾವು ಕಲಿಯುವುದು ಬಹಳ ಇದೆ. ಅದನ್ನು ಹೇಗೆ ಕಲಿಬೇಕು ಅನ್ನೋದನ್ನು ಈ ಮಾರ್ಗಜ್ಯೋತಿ ಪುಸ್ತಕ ನಮಗೆ ಹೇಳಿಕೊಡ್ತಾ ಇದೆ. ನಾವು ಲೌಕಿಕದಲ್ಲಿ ಯಾವ ರೀತಿ ಪಾಠಗಳನ್ನು ಕಲಿಬೇಕು, ಪ್ರತಿಯೊಂದು ವಿಷಯವನ್ನು ಎಷ್ಟು ಸೂಕ್ಷ್ಮವಾಗಿ ನಾವು ಗಮನಿಸಬೇಕು ಅನ್ನೋದನ್ನು ಈ ಮಾರ್ಗಜ್ಯೋತಿ ಗ್ರಂಥ ನಮಗೆ ಹೇಳಿಕೊಡ್ತದೆ. ಆದ್ದರಿಂದ ಇದು ಸಾಮಾನ್ಯ ಗ್ರಂಥವಲ್ಲ. ಇದು ನಮ್ಮನ್ನು ಲೌಕಿಕದಿಂದ ಹಂತ ಹಂತವಾಗಿ ಬಿಡಿಸಿಕೊಳ್ಳುತ್ತಾ ಪಾರಮಾರ್ಥದ ಕಡೆಗೆ ಹೆಜ್ಜೆ ಹಾಕಲಿಕ್ಕೆ ಮಾರ್ಗವನ್ನು ತೋರಿಸ್ತಾ ಹೋಗ್ತದೆ. ಈ ದೃಷ್ಟಿಯಿಂದ ಈ ಗ್ರಂಥದ ಅಧ್ಯಯನ ತುಂಬ ಮುಖ್ಯವಾದದ್ದು. ಇದರಲ್ಲಿ ಅನೇಕ ನಿಯಮಗಳಿದ್ದಾವೆ. ನಾವು ಸಂಕ್ಷಿಪ್ತವಾಗಿ ಆ ನಿಯಮಗಳನ್ನು ನೋಡಲಿಕ್ಕೆ ಪ್ರಯತ್ನ ಮಾಡೋಣ. 5ನೇ ನಿಯಮ, ಪ್ರತ್ಯೇಕತೆಯ ಎಲ್ಲ ಮನೋಭಾವನೆಯನ್ನು ಕೊಲ್ಲು. ಪ್ರತ್ಯೇಕತೆಯ ಎಲ್ಲ ಮನೋಭಾವನೆಯನ್ನು ಕೊಲ್ಲು. ನಾವು ಪ್ರತ್ಯೇಕವಾಗಿದ್ದೇವೆಯೋ ಅಥವಾ ಏಕೀಕೃತವಾಗಿದ್ದೇವೆಯೋ? ಏಕೀಕೃತ ಅಂದರೆ ಅರ್ಥ ಏನು ಅಂದರೆ, ಇಡೀ ಸೃಷ್ಟಿಯಲ್ಲಿರುವ ಚೈತನ್ಯ, ನಮ್ಮಲ್ಲಿರುವ ಚೈತನ್ಯ ಒಂದೇ. ನಾವು ಇಡೀ ಸೃಷ್ಟಿಯ ಒಂದು ಭಾಗ, ಒಂದು ಅಂಶ. ಆದ್ದರಿಂದ ನಾವಂದರೆ ಯಾರು? ಇಡೀ ಸೃಷ್ಟಿ. ಸೃಷ್ಟಿ ಅಂದರೆ ನಾನು. ಏಕತೆ ಇದೆ ಅಲ್ಲಿ, ಪ್ರತ್ಯೇಕತೆ ಇಲ್ಲ. ಇದು ಆಧ್ಯಾತ್ಮ ನಮಗೆ ಹೇಳ್ತಾ ಬಂದಿದೆ. ಇದನ್ನು ನಾವು ಕೇಳ್ತಾ ಬಂದಿದ್ದೇವೆ. ನಿಜವಾಗಲೂ ನಮ್ಮಲ್ಲಿ ಐಕ್ಯತೆಯ ಭಾವನೆ ಇದೆಯೇ? ಈಗ ಒಂದು ನಾಯಿನ ನೋಡಿದರೆ ನಾಯಿ ಒಂದೇ, ನಾನು ಒಂದೇ ಅಂತ ಅಂದ್ಕೊತೀವ ನಾವು. ಮನಸ್ಸು ಹಿಗ್ಗರಿತೈತೆ, ನಾನು ಯಾಕೆ ನಾಯಿ ಆಗಲಿ ಅಂತ. ಒಂದು ಗಿಡ ಒಂದೇ, ನಾನೇ ಒಂದೇ ಅಂತ ಅಂದ್ಕೊಳ್ತಿದ್ದೀವ? ಅದರಲ್ಲಿ ಚೈತನ್ಯ, ನನ್ನಲ್ಲಿರುವ ಚೈತನ್ಯ ಒಂದೇ ಅಂತ ಅಂದ್ಕೊಳ್ತಾ ಇದ್ದೇವ? ಇಲ್ಲ, ಅಂದ್ಕೊಳ್ಳೋದಿಲ್ಲ. ಆದರೆ ಬೌದ್ಧಿಕವಾಗಿ ಪುಸ್ತಕ ರೂಪದಿಂದ ಈ ಜ್ಞಾನ ನಮ್ಮಲ್ಲಿ ಇದೆಯೇ ಇಲ್ವೋ? ಇದೆ. ನಾವು ತಿಳ್ಕೊಂಡಿದ್ದೇವೆ. ಇಡೀ ಸೃಷ್ಟಿಯಲ್ಲಿ ಚಿರುವ ಚೈತನ್ಯ ನಾವು ಪರಮಾತ್ಮನ ಒಂದು ಅಂಶ. ಹೇಳಿದರು ಮೊನಾಡ್. ಚೈತನ್ಯದಿಂದ ಕೆಳಗಿಳಿದು ಬಂದದ್ದು ಮೊನಾಡ್. ಮೊನಾಡ್ಲಿಂದ ಅಥವಾ ಪುರುಷಾತ್ಮಲಿಂದ ಜೀವಾತ್ಮ, ಜೀವಾತ್ಮದಿಂದ ದೇಹಾತ್ಮ. ಇಡೀ ಸೃಷ್ಟಿ ರಚನೆಯಾಗಿದೆ ಅಂದಮೇಲೆ ನಾವು ಅದರ ಒಂದು ಅಂಶ ಹೌದೋ ಅಲ್ವೋ? ಈ ಜ್ಞಾನ ನಮಗಿದೆ. ಆದರೆ ಇದು ನಮ್ಮ ಅನುಷ್ಠಾನದಲ್ಲಿ ಇಲ್ಲ. ಇನ್ನು ನಮ್ಮಲ್ಲೇನಿದೆ? ಪ್ರತ್ಯೇಕತೆ ಭಾವನೆಯೇ ಇದೆ. ನಾನು ಬೇರೆ,
ಇತರರು ಬೇರೆ. ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ನಮ್ಮ ಹತ್ರ ಇಲ್ಲ. ಉದಾಹರಣೆಗಾಗಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ಸಹೋದರ ಸಹೋದರಿಯರೇ ನಾವು ಪ್ರತಿ ಭಾಷಣಕ್ಕೂ ಉಪಯೋಗ ಮಾಡ್ತೀವಿ. ನಿಜವಾಗಲೂ ನಮ್ಮಲ್ಲಿ ಸಹೋದರ ಸಹೋದರಿ ಭಾವನೆ ಇದೆಯಾ? ಥಿಯೋಸಾಫಿಕಲ್ ಸೊಸೈಟಿ ಪ್ರಾರಂಭದ ಯಾವುದೇ ಭಾಷಣದಲ್ಲಿ ನಾವು ಉಪಯೋಗ ಮಾಡೋ ಶಬ್ದ ಇದು, ಸಹೋದರ ಸಹೋದರಿಯರೇ. ಅಂದರೆ ನಾವೆಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯಿಂದ ಆ ಮಾತನ್ನು ಹೇಳ್ತೀವಿ. ನಿಜವಾಗಲೂ ನಮ್ಮಲ್ಲಿ ಅಂತರಂಗದಲ್ಲಿ ಈ ಭಾವನೆ ಇದೆಯಾ? ಪ್ರತ್ಯೇಕತೆ ಇದೆ. ನಾನು ಬೇರೆ, ಇತರರು ಬೇರೆ. ನಾನು ಚೆನ್ನಾಗಿ ಕೆಲಸ ಮಾಡ್ತೇನೆ, ಇನ್ನು ಇತರರು ಚೆನ್ನಾಗಿ ಕೆಲಸ ಮಾಡೋದಿಲ್ಲ. ನಾನು ಚೆನ್ನಾಗಿ ಭಾಷಣ ಮಾಡ್ತೇನೆ, ಇನ್ನೊಬ್ಬರು ಚೆನ್ನಾಗಿ ಭಾಷಣ ಮಾಡೋದಿಲ್ಲ. ನಾನು ಅನ್ನೋದು ಪ್ರತ್ಯೇಕತೆಯ ಸಂಕೇತ. ಈ ನಾನು ಬಿಟ್ಟು ನಾವಿದ್ದೇವೆಯಾ? ಇಲ್ಲ. ಯಾಕೆ ಇಲ್ಲ? ಇದು ಸರಿಯೋ ತಪ್ಪೋ? ನಾವು ಐಕ್ಯತೆಯ ಬಗ್ಗೆ, ಏಕತೆಯ ಬಗ್ಗೆ, ಸಾಮರಸ್ಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆದರೆ ಆಚರಣೆಯಲ್ಲಿ ಇವು ಯಾವುವು ಇದಾವೋ ಇಲ್ವೋ? ನಮ್ಮ ಅನುಷ್ಠಾನದಲ್ಲಿ ಇಲ್ಲ. ಯಾಕಿಲ್ಲ? ತಿಳ್ಕೊಂಡಿದ್ದೀವಿ, ಅದ್ರ ಬಗ್ಗೆ ನಮಗೆ ಜ್ಞಾನ ಇದೆಯೋ ಇಲ್ವೋ? ಜ್ಞಾನ ಇದೆ ನಮಗೆ. ಇಡೀ ಸೃಷ್ಟಿಯ ಅಂಶ ನಾವು ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಅರ್ಥ ಏನು? ಬ್ರಹ್ಮನಲ್ಲಿರುವ ಅಂಶ ನನ್ನಲ್ಲಿಯೂ ಇದೆ. ನಿಜವಾಗಲೂ ನಮಗೆ ಬ್ರಹ್ಮ ಚೈತನ್ಯದ ಅಂಶ ನಮ್ಮಲ್ಲಿ ಇದೆಯೋ ಇಲ್ವೋ ಹೇಳಿ? ಇದೆಯೋ ಇಲ್ವೋ? ಅವನು ಬ್ರಹ್ಮನಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ನಮ್ಮಲ್ಲಿಯೂ ಇದೆ. ಯಾಕಂದರೆ ಅದರ ಒಂದು ಅಂಶ ನಾವು. ಆದರೆ ಈ ತಿಳುವಳಿಕೆ ಇದೆ, ಆದರೆ ಆ ಸಾಮರ್ಥ್ಯವನ್ನು ಹೊರಗೆ ತರುವ ಜಾಗ್ರತೆ ನಮ್ಮ ಹತ್ರ ಇಲ್ಲ. ದಟ್ ಈಸ್ ಅವರ್ ಲಿಮಿಟೇಷನ್. ದಟ್ ಈಸ್ ಅವರ್ ಲಿಮಿಟೇಷನ್. ಎಲ್ಲ ತಿಳ್ಕೊಂಡಿದ್ದೇವೆ, ಆದರೂ ಪ್ರತ್ಯೇಕತೆಯಿಂದ ವರ್ತಿಸುತ್ತೇವೆ. ಈ ಲೌಕಿಕದಲ್ಲಿ ಪ್ರತ್ಯೇಕ ಇದೆ, ಆದರೆ ಪಾರಮಾರ್ಥಿಕದಲ್ಲಿ ಪ್ರತ್ಯೇಕತೆ ಇಲ್ಲ. ಅಂದರೆ ಅಲೌಕಿಕ ಜೀವನಕ್ಕೆ ಪದಾರ್ಪಣೆ ಮಾಡಿದಾಗ ಪ್ರತ್ಯೇಕತೆ ತನ್ನಷ್ಟಕ್ಕೆ ತಾನೇ ಮಾಯವಾಗುತ್ತದೆ. ಆದರೆ ಲೌಕಿಕದಲ್ಲಿ ಪ್ರತ್ಯೇಕತೆ ಇದೆ. ನಾನು ಬೇರೆ, ಇತರರು ಬೇರೆ. ಪ್ರತಿಯೊಬ್ಬ ವ್ಯಕ್ತಿ ನಾನು ಇಂಡಿಪೆಂಡೆಂಟ್, ಸ್ವತಂತ್ರ, ಇನ್ನೊಬ್ಬರಿಗೆ ಹೋಲಿಕೆ ಇಲ್ಲ ಅಂತ ನಾವು ಭಾವಿಸ್ತಿದ್ದೇವೆ. ಹೌದಾ? ಆದ್ದರಿಂದ ಪ್ರತ್ಯೇಕತೆಯನ್ನು ಕೊಲ್ಲುವುದರ ಅರ್ಥ ಏನು? ಈ ಲೌಕಿಕದಲ್ಲಿ ನಮ್ಮ ಸಂಬಂಧಗಳೊಂದಿಗೆ ನಾವು ವ್ಯವಹರಿಸುವಾಗ ಹಂತ ಹಂತವಾಗಿ ಈ ಪ್ರತ್ಯೇಕತೆಯ ಮನೋಭಾವವನ್ನು ತ್ಯಜಿಸುತ್ತಾ ಹೋಗಬೇಕು. ಇದೊಂದು ಪಾಠಶಾಲೆ ನಮಗಿರೋದು. ಈ ಪಾಠಶಾಲೆಯಲ್ಲಿ ಹಂತ ಹಂತವಾಗಿ ಒಮ್ಮಿಂದೊಮ್ಮೆಲೆ ನಾವೆಲ್ಲರೂ ಒಂದೇ ಅಂತ ಅಂದ್ಕೊಳ್ಳೋಕ್ಕೆ ಸಾಧ್ಯನಾ? ನಮಗೆ ಭಾಷಣದಲ್ಲಿ ಹೇಳ್ಬೋದು, ಮಾತಿನಲ್ಲಿ ಹೇಳ್ಬೋದು, ಕೃತಿಯಲ್ಲಿ ಸಾಧ್ಯನೇ ಇಲ್ಲ. ನಮ್ಮ ಧರ್ಮ ಬೇರೆ, ನಮ್ಮ ಪಂಥಗಳು ಬೇರೆ. ಕೆಳಗಿನ ಹಂತದಲ್ಲಿ ಈ ಭಾವನೆ ಯಾಕಿದೆ? ಲೌಕಿಕದಲ್ಲಿ ಈ ಭಾವನೆ ಯಾಕಿದೆ ನಮ್ಮಲ್ಲಿ? ಈ ಪ್ರಶ್ನೆಯನ್ನು ನಾವೇ ಹಾಕಿಕೊಂಡಾಗ ನಮ್ಮಲ್ಲಿ ಅಸೂಯೆ ಇದೆ, ದ್ವೇಷ ಇದೆ, ಸ್ವಾರ್ಥ ಇದೆ, ಕೋಪ ಇದೆ. ಇವೆಲ್ಲವನ್ನು ತುಂಬಿಕೊಂಡ್ಬಿಟ್ಟಿದ್ದೀವಿ ನಾವು. ಯಾರಾದರೂ ಹೇಳ್ತೀರಾ ಇವು ಯಾವುವು ನಮ್ಮಲ್ಲಿ ಇಲ್ಲ ಅಂತ? ನಮ್ಮಲ್ಲಿ ಸ್ವಾರ್ಥ ಇಲ್ಲ, ನಾವು ನಿಸ್ವಾರ್ಥಿಗಳು, ನಮ್ಮಲ್ಲಿ ಕೋಪ ಇಲ್ಲ ನನಗೆ ಅಂತ ಯಾರಾದರೂ ನಾವು ಸಾರಿ ಹೇಳಲಿಕ್ಕೆ ಸಾಧ್ಯನಾ? ಯಾಕಿಲ್ಲ? ನಮ್ಮಲ್ಲಿ ಇವೆಲ್ಲ ತುಂಬಿಕೊಂಡ್ಬಿಟ್ಟಿದ್ದಾವೆ. ಪ್ರತಿ ಮಾತಿನಲ್ಲಿಯೂ ಸ್ವಾರ್ಥ ಇದೆ, ಪ್ರತಿ ವರ್ತನೆಯಲ್ಲಿಯೂ ಸ್ವಾರ್ಥ ಇದೆ, ಪ್ರತಿಯೊಂದರಲ್ಲಿ ಸ್ವಾರ್ಥ ಇದೆ. ಊಟಕ್ಕೆ ಹೋಗಬೇಕಾದ್ರೆ ಅವನಿಗಿಂತಲೂ ನಾನು ಮುಂದೆ ಹೋಗಬೇಕು ಅಂತೀವಿ, ಅದು ಕೂಡ ಸ್ವಾರ್ಥನೇ. ಸಣ್ಣ ಸಣ್ಣ ವಿಷಯಗಳಲ್ಲಿ ನಮ್ಮಲ್ಲಿ ಸ್ವಾರ್ಥ ಇದೆ, ಕೋಪ ಇದೆ, ಹೌದಾ? ಅಸೂಯೆ ಇದೆ, ಮೋಹ ಇದೆ. ಇವೆಲ್ಲವನ್ನು ತುಂಬಿಕೊಂಡಂಥ ವ್ಯಕ್ತಿ ನಾನು ಇನ್ನೊಬ್ಬರಿಂದ ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯವಾ? ಪ್ರತ್ಯೇಕತೆ ಹೊಂದಲಿಕ್ಕೆ ಸಾಧ್ಯವಾ? ಸಾಧ್ಯವಿಲ್ಲ. ಆದರೆ ಅದೇ ನಿಯಮ ಏನು ಹೇಳ್ತದೆ? ಪ್ರತ್ಯೇಕತೆಯ ಎಲ್ಲ ಮನೋಭಾವವನ್ನು ತ್ಯಜಿಸು. ಇದು ಅಷ್ಟು ಸುಲಭವಾಗಿ ತ್ಯಜಿಸಲಿಕ್ಕೆ ಸಾಧ್ಯವಾ? ಈ ಲೌಕಿಕದಲ್ಲಿ ಇದ್ಕೊಂಡು ಅಷ್ಟು ಸುಲಭವಾಗಿ ನಾವೆಲ್ಲರೂ ಒಂದೇ ಅಂತ ಅಂದ್ಕೊಳ್ಳಿಕ್ಕೆ ಸಾಧ್ಯವಾ? ಇಲ್ಲ. ಅಂದರೆ ಏನು ಮಾಡಬೇಕು? ಈ ಪ್ರತ್ಯೇಕತೆಯನ್ನು ತೊಲಗಿಸಲಿಕ್ಕೆ ನಮ್ಮಿಂದ ಸಾಧ್ಯತೆ ಇದೆಯೋ ಇಲ್ಲವೋ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರ್ತಾ ಇದೆ.
ಇದೆಯೋ ಇಲ್ವೋ? ಇದೆ, ಸಾಧ್ಯತೆ ಇದೆ. ಆದರೆ ಒಮ್ಮಿಂದೊಮ್ಮೆಲೆ ಸಂತರಂತೆ ನಾವು ಪ್ರತ್ಯೇಕತೆ ಹೊಂದಲು ಸಾಧ್ಯವಿಲ್ಲ. ಹಂತ ಹಂತವಾಗಿ ಇದನ್ನು ಸಾಧಿಸ್ತಾ ಹೋಗಬೇಕು. ಇದರ ತಿಳುವಳಿಕೆ ಅಥವಾ ಅರಿವು ನಮ್ಮಲ್ಲಿ ಮೂಡಿದಾಗ ಅದನ್ನು ಅನುಷ್ಠಾನಕ್ಕೆ ತರುತ್ತಾ ಹೋದಂತೆ ಪ್ರತ್ಯೇಕತೆ ಭಾವನೆ ಹೋಗುತ್ತದೆ. ನಮ್ಮಲ್ಲಿರುವ ದ್ವೇಷ, ಅಸೂಯೆ ಇವುಗಳನ್ನೆಲ್ಲ ನಾಶ ಮಾಡಬೇಕು ಮೊದಲು, ಅಥವಾ ಅವುಗಳು ತೊಲಗಿದಾಗ ಅಲ್ಲಿ ಪ್ರೇಮ, ಅನುಕಂಪ ಅಥವಾ ಸಹೋದರತ್ವ ಇವೆಲ್ಲ ಭಾವನೆಗಳನ್ನು ಅಲ್ಲಿ ಹುಟ್ಟಿ ಹಾಕಿದರೆ ನಾವು ಪಾರಮಾರ್ಥದ ಕಡೆ ಒಂದು ಹೆಜ್ಜೆ ಹೋಗಲಿಕ್ಕೆ ಸಾಧ್ಯ. ಇದನ್ನು ಈ ನಿಯಮ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಾವು ಆಧ್ಯಾತ್ಮ ಜೀವಿಗಳು ಹೌದೋ ಅಲ್ಲವೋ? ಇದನ್ನು ನಾನು ನಿಮಗೆ ಪ್ರಶ್ನೆ ಹಾಕ್ತಾ ಇಲ್ಲ, ನಿಮಗೆ ನೀವೇ ಹಾಕ್ಕೋಬೇಕು ಇದನ್ನು. ನಾವು ಆಧ್ಯಾತ್ಮ ಪ್ರಪಂಚಕ್ಕೆ ಪ್ರಯಾಣ ಮಾಡಲು ಸಿದ್ಧರಿದ್ದೇವೆಯೋ ಇಲ್ಲವೋ? ಸಿದ್ಧರು ಇದ್ದೇವೆ. ನಾವು ಆಧ್ಯಾತ್ಮ ಜೀವಿಗಳು. ಯಾಕೆ? ಥಿಯೋಸಾಫಿಕಲ್ ಸೊಸೈಟಿ ಮೆಂಬರ್ ಆಗಿದ್ದೇವೆ, ಸತ್ಸಂಗ ನಡೆಸ್ತಾ ಇದ್ದೇವೆ, ಆದ್ದರಿಂದ ನಾವು ಆಧ್ಯಾತ್ಮ ಜೀವಿಗಳು. ನಾನು ದೇವಸ್ಥಾನಕ್ಕೆ ಹೋಗ್ತೇನೆ, ದಿವಸ 4 ತೆಂಗಿನಕಾಯಿ ಹೊಡಿತೇನೆ, ಅದರಿಂದ ನಾನು ಆಧ್ಯಾತ್ಮ ಜೀವಿ. ನಾನು ಭಜನಾ ಸತ್ಸಂಗಕ್ಕೆ ಹೋಗ್ತೇನೆ, ಆದ್ದರಿಂದ ನಾವು ಆಧ್ಯಾತ್ಮ ಜೀವಿಗಳು ಅಂತ ನಾವು ಬ್ರ್ಯಾಂಡ್ ಮಾಡಿಕೊಂಡಿದ್ದೇವೆ. ನಮ್ಮಷ್ಟಕ್ಕೆ ನಾವೇ ಅಂದ್ಕೊಂಡ್ಬಿಟ್ಟಿದ್ದೇವೆ. ಆಧ್ಯಾತ್ಮ ಪ್ರಪಂಚಕ್ಕೆ ಇಷ್ಟೇ ಸಾಕಾ? ಆಚರಣೆಯಲ್ಲಿ ದ್ವೇಷ, ಅಸೂಯೆ ನಮ್ಮಲ್ಲಿದ್ದ ಇವೆಲ್ಲ ವಿಶಿಷ್ಟ ಗುಣಗಳನ್ನು ಒಂದೊಂದಾಗಿ ತೆಗಿಬೇಕು. ಹೇಗೆ ತೆಗಿಬೇಕು? ಅಷ್ಟು ಸುಲಭನಾ? ಏನು ಡಾಕ್ಟ್ರ್ ಹತ್ರ ಹೋಗಿ ಇದನ್ನೆಲ್ಲ ತೆಗೆದುಬಿಡ್ರಿ, ಬ್ಲಡ್ ತೆಗೆದಂತೆ ಅಂತ ತೆಗಿಸ್ಲಿಕ್ಕೆ ಸಾಧ್ಯನಾ? ಇಲ್ಲ. ಯಾರು ಪ್ರಯತ್ನ ಮಾಡಬೇಕು? ನಾವೇ ಪ್ರಯತ್ನ ಮಾಡಬೇಕು. ನಾವೇ ಪ್ರಯತ್ನ ಮಾಡಬೇಕು. ಹೇಗೆ ಪ್ರಯತ್ನ ಮಾಡೋದು? ಇದಕ್ಕೆ ದಾರಿ ಯಾವುದು? ಧ್ಯಾನದ ಮೂಲಕ. ಧ್ಯಾನ ಮತ್ತು ಯೋಗಾಸನ ಹಾಕಿಬಿಟ್ರೆ ನಾವು ಪ್ರತ್ಯೇಕತೆ ಭಾವನೆ ಹೋಗ್ತದೆ. ರೈಟ್? ಒಂದು ಮಾರ್ಗ ಯಾವುದು? ಸತ್ಸಂಗದಲ್ಲಿ ಕುಂತ್ಕೊಂಡು ಹರಟೆ ಹೊಡೆದು ಹೋದರೆ ಅವಾಗ ತನ್ನಷ್ಟಕ್ಕೆ ತಾನೇ ಹೋಗ್ಬಿಡ್ತದ. ಇದಕ್ಕೆ ಬೇಕಾದದ್ದು ಸ್ವಜ್ಞಾನ. ನನ್ನನ್ನು ನಾನು ತಿಳಿದುಕೊಳ್ಳುವುದು. ನನಗೆ ಅಸೂಯೆ ಇದೆ ಅಂತ ನನ್ನಲ್ಲಿ ಇದೆ ಅಂತ ನಿಮಗೆ ಗೊತ್ತಾ? ನನ್ನಲ್ಲಿ ಅಹಂಕಾರ ಇದೆ ಅಂತ ನಿಮಗೆ ಗೊತ್ತಾ? ಗೊತ್ತೋ ಇಲ್ವೋ? ನನ್ನಲ್ಲಿ ಇದೆ ಅಂತ ಗೊತ್ತಾ? ಹೇಗೆ ಗೊತ್ತಾಯಿತು ನಿಮಗೆ? ನಾನೇನು ಅಹಂಕಾರ ತೋರಿಸಿಲ್ವಲ್ಲ ನಿಮಗೆ? ನಾನೇನು ನಿಮ್ಮ ಮೇಲೆ ಕೋಪ ಮಾಡಿಕೊಂಡಿಲ್ವಲ್ಲ? ಇದು ಇನ್ನೊಬ್ಬರನ್ನ ನೋಡಿ ಅವನಲ್ಲಿ ಅಹಂಕಾರ ಇದೆ ಅಂತ ಸುಮ್ಮನೆ ಹೇಳ್ತಾ ಇದ್ದೇವೆ. ಆದರೆ ಅಹಂಕಾರ ಇದೆ ಇಲ್ವಾ, ಅಸೂಯೆ ಇದೆ ಇಲ್ವಾ ಅಂತ ತಿಳ್ಕೊಳ್ಬೇಕಾದವ್ರು ಯಾರು? ನನ್ನಷ್ಟಕ್ಕೆ ನಾನೇ ನನ್ನ ಬಗ್ಗೆ ತಿಳ್ಕೊಳ್ಬೇಕು, ಇನ್ನೊಬ್ಬರ ಬಗ್ಗೆ ಅಲ್ಲ. ಇದಕ್ಕೆ ಸ್ವಜ್ಞಾನ. ಕೃಷ್ಣಮೂರ್ತಿಯವರು ಇದನ್ನೇ ಒತ್ತಿ ಒತ್ತಿ ಹೇಳಿದರು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಅಂತ. ರಮಣ ಮಹರ್ಷಿಗಳು ಅದನ್ನು ಹೇಳಿದರು, ನಿನ್ನನ್ನು ನೀನು ತಿಳಿದುಕೊಳ್ಳಪ್ಪ ಸಾಕು ಅಂತ. ನಾವು ಎಲ್ಲರ ಬಗ್ಗೆ ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದೇವೆ. ಯಾರನ್ನು ಬಿಟ್ಟು? ನಮ್ಮನ್ನು ಬಿಟ್ಟು. ನನ್ನಲ್ಲಿ ಏನಿದೆ? ಪ್ರತಿ ಕ್ಷಣ ಈಗ ಯಾವುದೋ ಒಂದು ಕಾಫಿ ಬೇಗ ಬರಲಿಲ್ಲ ಅಂದರೆ ಉದ್ವೇಗ ಆಗ್ತದೆ, ಸಿಟ್ಟು ಬರ್ತದೆ, ತರಲಿಲ್ಲ ಅಂತ ಕೋಪ ಮಾಡ್ಕೊಳ್ತೇನೆ. ಅವಾಗ ಯಾರು ನೋಡ್ಕೋಬೇಕು? ನಾನೇ ನೋಡ್ಕೋಬೇಕು. ಯಾಕೆ ನಾನು ಕೋಪ ಮಾಡಿಕೊಂಡೆ? ಅವ್ರಿಗೇನು ತೊಂದರೆ ಇದೆಯಾ ಏನೋ? ನಾನು ಯಾಕೆ ಸುಮ್ಮನೆ ಇಷ್ಟು ಸಣ್ಣ ವಿಷಯಕ್ಕೆ ಕೋಪ ಮಾಡಿಕೊಂಡೆಲ್ಲ ಅಂತ ಯಾರು ನೋಡ್ಕೋಬೇಕು? ನನ್ನನ್ನು ನಾನು ನೋಡ್ಕೋಬೇಕು. ಸಂತೋಷ ಆದಾಗೂ ನೋಡ್ಕೋಬೇಕು, ದುಃಖ ಆದಾಗೂ ನೋಡ್ಕೋಬೇಕು. ಇದಕ್ಕೆ ಸ್ವಜ್ಞಾನ ಅಂತಾರೆ. ಸ್ವಜ್ಞಾನದ ಮೂಲಕ ಈ ಹಂತಗಳನ್ನೆಲ್ಲ ನೋಡ್ಕೊಳ್ತಾ ಹೋದರೆ ನಮ್ಮಲ್ಲಿರುವ ಏನು ದೋಷಗಳಿದಾವಲ್ಲ ಅವೆಲ್ಲ ಒಂದೊಂದೇ ಸರಿತಾ ಬರ್ತವೆ. ಆವಾಗ ನಮ್ಮಲ್ಲಿ ಇವೆಲ್ಲ ಹೋದಾಗ ನಮ್ಮ ಪ್ರಜ್ಞೆ ಏನಾಗ್ತದೆ? ಆವಾಗ ನಮ್ಮ ಪ್ರಜ್ಞೆ ಉನ್ನತ ಮಟ್ಟಕ್ಕೆ ಇರ್ತದೆ. ಪ್ರಜ್ಞೆ ವಿಕಾಸ ಅಂತ ಪುಸ್ತಕದಲ್ಲಿ ಆಗೋದಿಲ್ಲ. ಅದನ್ನು ನಾವು ಪರಿವರ್ತನೆ ಹೊಂದಿದಾಗ ಮಾತ್ರ ನಮ್ಮ ಪ್ರಜ್ಞೆ ವಿಕಾಸ ಆಗ್ತಾಯಿದೆ. ಈ ಪ್ರಜ್ಞೆ ವಿಕಾಸ ಆದಾಗ ನಾವು ಉನ್ನತ ಮಟ್ಟಕ್ಕೆ ಹೋದಾಗ ನಮ್ಮಲ್ಲಿ ಈ ಪ್ರತ್ಯೇಕತೆ ಭಾವನೆ ತನ್ನಷ್ಟಕ್ಕೆ ತಾನೇ ಹಂತ ಹಂತವಾಗಿ ಹೋಗ್ತಾ ಹೋಗ್ತದೆ.
ಈ ಪ್ರತ್ಯೇಕತೆಯನ್ನು ಕೊಲ್ಲಲಿಕ್ಕೆ ನೀನು ಸ್ವಜ್ಞಾನವನ್ನು ಬೆಳೆಸಿಕೋ ಅಂತ ಮಾರ್ಗದರ್ಶನ ನೀಡ್ತಾ ಇದೆ. ಇದನ್ನು ಬೆಳೆಸಿಕೊಂಡಾಗ ಪ್ರತ್ಯೇಕತೆ ಬರ್ತದೆ. ಆದರೆ ಲೌಕಿಕದಲ್ಲಿ ನಾವು ಪ್ರತ್ಯೇಕತೆಯಿಂದ ಜೀವಿಸಬೇಕಾಗ್ತದೆ. ಅದರಿಂದ ಪಾಠಗಳನ್ನು ಕಲಿಬೇಕು. ಕಲಿತಾ ಯಾವುದು ಸರಿ ಯಾವುದು ತಪ್ಪು ಅಂತ ಸ್ವಜ್ಞಾನ ಉಂಟಾದಾಗ ಅದರಿಂದ ಬೇರ್ಪಡೆ ಹೊಂದಿ ನಾವು ಅಲೌಕಿಕ ಪ್ರಜ್ಞೆಯ ಕಡೆ ನಾವು ಪ್ರಯಾಣ ಮಾಡಬೇಕು. ಒಂದು ಸಲ ಅಲೌಕಿಕ ಪ್ರಜ್ಞೆ ಅಥವಾ ಉನ್ನತ ಮನಸ್ಸಿನ ಪ್ರಜ್ಞೆಯ ಕಡೆ ನಾವು ಪ್ರಯಾಣ ಮಾಡಿದಾಗ ಅಥವಾ ಅದರಲ್ಲಿ ಕಾಲಿಟ್ಟಾಗ ನಮ್ಮಲ್ಲಿ ಕೋಪ, ದ್ವೇಷ, ಇದರ ಬದಲು ಪ್ರೇಮ, ಅನುಕಂಪ, ದಯೆ, ಕರುಣೆ ಇಂತಹ ಗುಣಗಳು ತನ್ನಷ್ಟಕ್ಕೆ ತಾನೇ ಉದ್ಭವವಾಗ್ತದೆ. ಅವು ಉದ್ಭವವಾದಾಗ ನಮಗೆ ಇನ್ನೊಬ್ಬರ ಬಗ್ಗೆ ಅನುಕಂಪ ಇದ್ದಾಗ ಅವನು ನಾನು ಒಂದೇ, ಅವನ ಕಷ್ಟ ನನ್ನ ಕಷ್ಟ ಅನ್ನೋ ಭಾವನೆ ಉಂಟಾದಾಗ ನಮ್ಮಲ್ಲಿ ಪ್ರತ್ಯೇಕತೆ ಭಾವನೆ ಅಳಿತಾ ಬರ್ತದೆ. ದಿಸ್ ಈಸ್ ದ ಸ್ಟೆಪ್ ಟು ಬಿ ಫಾಲೋಡ್. ಈ ಮಾರ್ಗವನ್ನು ಅನುಸರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ನಾವು. ಅದನ್ನು ಈ ಗ್ರಂಥ ಸೂಚಿಸ್ತಾ ಇದೆ ನಮಗೆ. ಅದಕ್ಕೆ ನಾವು ಗ್ರಂಥವನ್ನು ಆಳವಾಗಿ ಅಧ್ಯಯನ ಮಾಡಬೇಕು. ಒಂದೊಂದೇ ಹೆಜ್ಜೆಯನ್ನು ನೋಡ್ತಾ ಹೋಗಬೇಕು. ಯಾವ ರೀತಿಯಿಂದ ಮಾಡಿದರೆ ನಮಗೆ ಇದು ಸಹಾಯವಾಗ್ತದೆ. ಅದಕ್ಕೆ ಯೋಗ ಮಾರ್ಗ ಪ್ರವೇಶ ಮಾಡಲಿಕ್ಕೆ ಎಷ್ಟರ ಮಟ್ಟಿಗೆ ಈ ಗ್ರಂಥ ನನಗೆ ಸಹಾಯ ಮಾಡ್ತದೆ, ನಾನು ಎಷ್ಟರ ಮಟ್ಟಿಗೆ ನನ್ನ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿದ್ದೇನೆ, ನಾನು ಎಷ್ಟು ಈ ಅಧ್ಯಾತ್ಮ ಪಯಣದಲ್ಲಿ ಮುಂದುವರೆದಿದ್ದೇನೆ ಅಂತ ನನ್ನನ್ನು ನಾನೇ ನೋಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ದಿಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಎ ಸಾಧಕ. ಸಾಧಕನಿಗೆ ಬೇಕಾದದ್ದು ಈ ಒಂದು ಉತ್ತಮವಾದಂತಹ ಪ್ರಯತ್ನ. ಹೌದಾ? ಇಂತಹ ಪ್ರಯತ್ನದೊಂದಿಗೆ ನಾವು ಮುಂದುವರೆದರೆ, ಅದಕ್ಕೆ ಈ ಗ್ರಂಥ ಹೇಳ್ತದೆ ಮುಂದೆ ನಮಗೆ, ಈ ಗ್ರಂಥದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ, ನಮ್ಮ ಸಾಧು ಸಂತರು ಯಾರನ್ನೇ ತೆಗೆದುಕೊಳ್ಳಿ, ಅವರ ಜೀವನ ಸುಗಮವಾಗಿತ್ತೆ. ಸಾಧುಗಳು, ಸಂತರು, ಶರಣರು, ಋಷಿಗಳು, ಸಾಧಕರು, ಮಹಾನ್ ಸಾಧಕರೇನಾಗಿ ಹೋದರು, ಅವರ ಜೀವನ ಅಷ್ಟು ಸುರಕ್ಷಿತವಾಗಿತ್ತೆ, ಸುಲಭವಾಗಿತ್ತೆ. ಅವರ ಜೀವನದಲ್ಲಿ ಕಷ್ಟಗಳಿರಲಿಲ್ವೇ? ಅವರು ಜೀವನ್ಮುಕ್ತರು. ಪುನಃ ಹುಟ್ಟಿ ಬಂದಿದ್ದೇ ಅದಕ್ಕೆ ನಮಗೆ ಮಾರ್ಗದರ್ಶನ ನೀಡಲಿಕ್ಕೆ ಅವರು ಬಂದರು. ಅವರ ಜೀವನ ಅಷ್ಟು ಸುಲಭವಾಗಿತ್ತೆ. ಅವರು ಸಂತೋಷದಿಂದ ಇದ್ದು ಹೋದರೆ, ಎಲ್ಲ ಮಹಾತ್ಮರು ಸಂತರ ಚರಿತ್ರೆಯನ್ನು ನೀವು ಓದಿದರೆ ಅವರು ಅವಮಾನಗಳನ್ನು ಅನುಭವಿಸಿದ್ದಾರೆ, ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ, ಬಡತನವನ್ನು ಅನುಭವಿಸಿದ್ದಾರೆ, ಸಮಾಜ ಅವರನ್ನು ತಿರಸ್ಕಾರ ಮಾಡಿದ್ದನ್ನು ಅನುಭವಿಸಿದ್ದಾರೆ. ಆದರೆ ನಾವು ಪುಣ್ಯಾತ್ಮರು ಏನು ಮಾಡಿದ್ವಿ? ಅವರು ಸತ್ತ ಮೇಲೆ, ಅವರ ದೇಹ ಬಿಟ್ಟು ಹೋದ್ಮೇಲೆ ಏನು ಮಾಡಿದ್ದೀವಿ? ನಾವು ಸುಂದರವಾದ ಗುಡಿ ಕಟ್ಟಿ ಇವತ್ತೇನು ಮಾಡ್ತಾ ಇದ್ದೀವಿ? ಜಾತ್ರೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಕೆಲಸ. ಅವರು ಬಂದದ್ದು ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗಿ, ನಾವು ಅವ್ರನ್ನ ಉದ್ಧಾರ ಮಾಡಕ್ಕೆ ಹೊಟ್ಟಿದ್ದೀವಿ. ನೋಡಿ ಎಂಥ ದುರಂತ ಇದೆ ನಮ್ಮಲ್ಲಿ. ಇದನ್ನೆಲ್ಲ ನಾವು ನೋಡ್ಕೋಬೇಕು. ಹೌದಾ? ಯಾರ ಚರಿತ್ರೆಯಿಂದ ತೊಗೊಂಡ್ರಿ? ಯೇಸು ಕ್ರಿಸ್ತಂದು ಬರೀತಾರೆ ಇದರಲ್ಲಿ, ಈ ಗ್ರಂಥದಲ್ಲಿ. ಲೆಡ್ ಬೀಟರ್ ಅವರು ಯೇಸು ಕ್ರಿಸ್ತರು ಇದಕ್ಕೆ ಶಿಲುಬೆಗೆ ಏರಬೇಕಾದ್ರೆ, ಅಯ್ಯೋ ದೇವರೇ, ಅಯ್ಯೋ ದೇವರೇ, ನನ್ನನ್ನು ಯಾಕೆ ಈ ಕಷ್ಟಕ್ಕೆ ಸಿಲುಕಿಸ್ದಿ, ನನ್ನನ್ನು ಕಾಯಲಿಕ್ಕೆ ನೀನು ಬರೋದಿಲ್ವಾ ಅಂತ ಕೂಗ್ತಾರಂತೆ. ಆದರೆ ಯಾರೊಬ್ಬರೂ ಸಹಾಯಕ್ಕೆ ಬರುವುದಿಲ್ಲ. ಸಂತರ ಚರಿತ್ರೆಯನ್ನು ನೋಡ್ರಿ, ಅವರಿಂದ ಸಹಾಯ ಪಡೆದವರು, ಅವರಿಂದ ಮೋಕ್ಷ ಹೊಂದಿದವರು, ಅವರಿಂದ ಮಾರ್ಗದರ್ಶನ ಕಂಡವರೇ ಅವರ ಅಂತ್ಯಕಾಲದಲ್ಲಿ ಅವರ ಸಹಾಯ ಮಾಡಲಿಕ್ಕೆ ಬರೋದಿಲ್ಲ. ಅವರು ಅಪಮಾನವಾದಾಗ ನಾವಿದ್ದೇವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ನೀನು ಪ್ರತ್ಯೇಕವಾಗಿರೋದನ್ನು ಕಲಿ. ನಮ್ಮ ಜೀವನದಲ್ಲಿ ಸುಖ ಇದ್ದಾಗ ಎಲ್ಲರೂ ನಮ್ಮ ಸುತ್ತ ಇರ್ತಾರೆ. ಕಷ್ಟ ಬಂದಾಗ ಅದು ಗೊತ್ತಿದೆಯಾ? ಅನುಭವ ಇದ್ರೂ ನಾವು ಇದನ್ನು ಅರ್ಥ ಮಾಡ್ಕೊಂಡಿದ್ದೀವ, ಅಳವಡಿಸ್ಕೊಂಡಿದ್ದೀವ? ದಟ್ ಈಸ್ ಅವರ್ ಲಿಮಿಟೇಷನ್. ಕಷ್ಟ ಬಂದಾಗ ದೂಷಣೆ ಮಾಡ್ತೀವಿ. ಅದನ್ನು ನಾವು ಒಪ್ಕೊಳ್ಳೋದಿಲ್ಲ. ಯಾರಾದರೂ ಒಬ್ಬರು ನಮಗೆ ಕಷ್ಟ ಅಥವಾ ಫೈನಾನ್ಷಿಯಲ್ ತೊಂದರೆ ಬಂತಂದರೆ ಯಾರನ್ನೋ ಒಬ್ಬರನ್ನ ಕಾರಣರನ್ನು ಮಾಡ್ತೀವಿ ನಾವು. ಅಥವಾ ನಮ್ಮ ಅಣ್ಣ ಕೊಡಲಿಲ್ಲ, ನಮ್ಮ ತಮ್ಮ ಕೊಡಲಿಲ್ಲ, ಅಥವಾ ನಮ್ಮ ಸಂಬಂಧಿಗಳು ಸಹಾಯ ಮಾಡಲಿಲ್ಲ, ಅಥವಾ ಬ್ಯಾಂಕ್ನವ್ರು ಸಹಾಯ ಮಾಡಲಿಲ್ಲ, ಯಾರ ಮೇಲೇನೋ ದೋಷ ಹೊರಿಸ್ತೇವೆ ಹೊರತು ನನ್ನ ಕರ್ಮ ಇದು, ನಾನು ಅನುಭವಿಸ್ಬೇಕು ಅಂತ ನಾವು ಎಂದೂ ಒಪ್ಕೊಳ್ಳೋಲ್ಲ. ಯಾಕೆ? ನಮ್ಮ ಮನಸ್ಸು ಅಲ್ಲಿ ಅಡ್ಡು ಬರ್ತದೆ. ಮಲಿನವಾದ ಮನಸ್ಸು ಅಲ್ಲಿ ಅಡ್ಡು ಬರ್ತದೆ. ಆದ್ದರಿಂದ
ನೀನು ಇಂತಹ ಸಂದರ್ಭಗಳಲ್ಲಿ ಪ್ರತ್ಯೇಕತೆಯನ್ನು ಹೊಂದಿರುವುದನ್ನು ಕಲಿ. ಒಂಟಿಯಾಗಿ ನಿನ್ನ ಅಂತರ್ಬಲ ಆತ್ಮಬಲದಿಂದ ನೀನು ಎಲ್ಲ ಸಮಸ್ಯೆಗಳನ್ನು ನಿರ್ವಹಿಸಲು ಕಲಿ. ಸಮಸ್ಯೆಗಳು ನಮಗಿದ್ದಾವೋ ಇಲ್ವೋ? ಯಾರಾದರೂ ಒಬ್ಬರು ಸಮಸ್ಯೆ ಇಲ್ಲದವರು ಈ ಜಗತ್ತಿನಲ್ಲಿ? ಎಲ್ಲರಿಗೂ ಒಂದಿಲ್ಲ ಒಂದು ಸಮಸ್ಯೆ ಇದ್ದೇ ಇದೆ. ಈ ಸಮಸ್ಯೆಯನ್ನು ಯಾರು ಪರಿಹಾರ ಮಾಡಬೇಕು? ಆ ಒಬ್ಬ ವ್ಯಕ್ತಿ ತನ್ನ ಸಮಸ್ಯೆಯನ್ನು ತಾನೇ ಪರಿಹರಿಸಿಕೊಳ್ಬೇಕು. ಅದಕ್ಕೆ ಮಾರ್ಗವನ್ನು ತಾನೇ ಕಂಡುಕೊಳ್ಬೇಕು. ಅದಕ್ಕೇನು ಬೇಕು? ಆಂತರಿಕ ಬಲ, ಆತ್ಮವಿಶ್ವಾಸ, ಧೈರ್ಯ. ಅದಕ್ಕೆ ಹೇಳ್ತಾರವರು ಪ್ರತ್ಯೇಕವಾಗಿ ನಿಲ್ಲು. ನೀನು ಪ್ರತ್ಯೇಕವಾಗಿ ನಿಲ್ಲು ಅಂತ ಯಾಕೆ ಹೇಳ್ತಾರೆ ಅಂದರೆ, ಈ ಲೌಕಿಕ ಜೀವನದಲ್ಲಿ ನಿನಗೆ ಬರುವ ಸಮಸ್ಯೆಗಳಿಗೆ ಯಾರೂ ನಿನಗೆ ಸಹಾಯ ಮಾಡಲಾರರು. ನಿನ್ನ ಆತ್ಮಬಲದಿಂದ ನೀನು ಇವೆಲ್ಲವನ್ನು ಪರಿಹರಿಸಿಕೊಳ್ಳಬೇಕು. ಈ ರೀತಿ ನಿನ್ನ ಆತ್ಮಬಲ ಬೆಳೆಸಿಕೊಂಡಾಗ ಏನಾಗ್ತದೆ? ನಮ್ಮಲ್ಲಿ ಇನ್ನೊಬ್ಬರ ಕಷ್ಟ ಸುಖಗಳ ಬಗ್ಗೆ ಜ್ಞಾನ ಉಂಟಾಗ್ತದೆ. ನನಗೆ ಒಂದು ಸಮಸ್ಯೆ ಬಂತು ಅಂತ ಇಟ್ಕೊಳ್ಳೋಣ, ಹಣಕಾಸಿನ ಸಮಸ್ಯೆ. ಇನ್ನೊಬ್ಬರು ಅದೇ ರೀತಿ ಸಮಸ್ಯೆ ಬಂದಾಗ ನನಗೆ ಹೆಚ್ಚಿನ ಅನುಭವ ಆಗ್ತದೋ ಇಲ್ವೋ? ಇದು ಏಕತೆಯ ಮನೋಭಾವ. ಈ ಏಕತೆ ಯಾವಾಗ ಬರ್ತದೆ? ನಾನು ಅದನ್ನು ಅನುಭವಿಸಿದಾಗ ಬರುತ್ತದೆ. ಆದ್ದರಿಂದ ಮೊದಲು ಏನು ಕಲಿಬೇಕು? ವ್ಯಕ್ತಿಗತವಾಗಿ ನಾವು ಇವೆಲ್ಲವನ್ನು ಯಾರ ಸಹಾಯ ಇಲ್ಲದೆ ಅನುಭವಿಸಲು ಕಲಿಯಬೇಕು. ಅದರಿಂದ ಇಡೀ ಪ್ರಪಂಚದ ದುಃಖ ದೌರ್ಜನ್ಯಗಳು ನಮಗೆ ಅನುಭವಕ್ಕೆ ಬರುತ್ತವೆ. ಆಗ ನಾನು ಪ್ರತ್ಯೇಕತೆಯನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲು ಸಾಧ್ಯ. ಅಂದರೆ ಪ್ರತ್ಯೇಕತೆಯಿಂದ ಏಕತೆಯ ಕಡೆಗೆ ನಾವು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಲೌಕಿಕದಿಂದ ಅಲೌಕಿಕದ ಕಡೆ ನಮ್ಮ ಪ್ರಯಾಣ ಸುಲಭವಾಗುತ್ತದೆ ಅನ್ನೋದು ಮೊದಲನೇ ನಿಯಮದ ಅರ್ಥ. ಇದು ಸರಿಯೋ ತಪ್ಪು? ಮೊದಲನೇ ನಿಯಮ ಅಂದರೆ ನಮಗಿಲ್ಲಿ ಏನು ಅರ್ಥ ಆಯ್ತು ಇದರಿಂದ? ನಾವು ಲೌಕಿಕ ಜೀವನದಲ್ಲಿ ಪ್ರತ್ಯೇಕತೆಯಿಂದ ಜೀವಿಸ್ತಾ ಇದ್ದೇವೆ. ಈ ಪ್ರತ್ಯೇಕತೆಯಿಂದ ಬಿಡುಗಡೆ ಹೊಂದಿ ಏಕತೆಯ ಕಡೆ ನಾವು ನಮ್ಮ ಪಯಣವನ್ನು ಮುಂದುವರಿಸಬೇಕು. ಅದಕ್ಕೆ ವೆನೇಷಿಯನ್ ಗುರುಗಳು ಬರೀತಾರೆ, ಪ್ರತ್ಯೇಕತೆಯನ್ನು ನೀನು ಅನುಭವಿಸು. ಅವ್ರು ಹೇಳ್ತಾರೆ, ಆದರೂ ನೀನು ಏಕಾಂಗಿಯಾಗಿ ಮತ್ತು ಪ್ರತ್ಯೇಕವಾಗಿ ನಿಲ್ಲು. ನಿಮ್ಮ ಆತ್ಮಬಲದಿಂದ ನೀನು ನಿಲ್ಲು. ಯಾರೂ ನಿನಗೆ ಸಹಾಯ ಮಾಡಲು ಬರುವುದಿಲ್ಲ. ಆದರೆ ಮೊದಲನೇ ನಿಯಮ ಏನು ಹೇಳ್ತದೆ? ಪ್ರತ್ಯೇಕತೆಯನ್ನು ಕೊಲ್ಲು ಅಂತ. ಈ ಸ್ಥಿತಿಯಲ್ಲೇ ನಾವು ಕೊಂದುಬಿಟ್ರೆ ನಾವು ಸಾಧಿಸಲಿಕ್ಕೇನು ಉಳಿಯೋದಿಲ್ಲ. ಆದ್ದರಿಂದ ಹಂತ ಹಂತವಾಗಿ ಈ ಒಂದು ಇದನ್ನು ನಾವು ಗಮನಿಸ್ತಾ ಹೋದರೆ, ಆಂತರಂಗಿಕ ದೌರ್ಬಲ್ಯಗಳನ್ನು ದೂರ ಮಾಡ್ತಾ ಹೋದರೆ ನಾವು ಏಕತೆಯ ಕಡೆಗೆ ಮುಂದೆ ಹೋಗಲು ಸಾಧ್ಯ ಅನ್ನೋದು ಈ ನಿಯಮ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದನ್ನೇ ವ್ಯಾಖ್ಯಾನ ನಮ್ಮ ಅನ್ನಿ ಬೆಸೆಂಟ್ರು ಮತ್ತು ಲೆಡ್ಬೀಟ್ರವರು ಈ ಲೌಕಿಕ ಮತ್ತು ಪಾರಮಾರ್ಥಿಕ ಜೀವನ ಕುರಿತು ಅಥವಾ ಸ್ಥೂಲ ಲೋಕ ಮತ್ತು ಉನ್ನತ ಲೋಕಗಳ ಬಗ್ಗೆ ಒಂದು ಹೋಲಿಕೆ ಮಾಡಿ ಇಲ್ಲಿ ವಿವರಣೆ ನೀಡ್ತಾ ಬಂದಿದ್ದಾರೆ. ಅದಕ್ಕೆ ಮುಂದೆ ಇವರು ವೆನೇಷಿಯನ್ ಮಹಾಗುರುಗಳು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ, ನಾವು ಸಾಧನೆ ಮಾಡ್ತಾ ಮಾಡ್ತಾ ಕಾಮಲೋಕದಿಂದ ಕೆಳಗಿನ ಮನೋಲೋಕವನ್ನು ದಾಟಿಕೊಂಡು ಮೇಲಿನ ಮನೋಲೋಕ ಮತ್ತು ಬುದ್ಧಿ ಲೋಕಕ್ಕೆ ಹೋದಾಗ, ನಮ್ಮಲ್ಲಿ ಬುದ್ಧಿ ಪ್ರಜ್ಞೆ ಜಾಗೃತವಾದಾಗ ಏನಾಗ್ತದೆ? ಪ್ರತ್ಯೇಕತೆ ಇರ್ತದೆಯೋ ಇರೋದಿಲ್ವೋ? ಪ್ರತ್ಯೇಕತೆ ಇರೋದಿಲ್ಲ. ಬುದ್ಧಿ ಪ್ರಜ್ಞೆಯ ಮಟ್ಟದಲ್ಲಿ ಪ್ರತ್ಯೇಕತೆ ಇರುವುದಿಲ್ಲ. ಎಲ್ಲವೂ ಏಕತೆಯ ರೂಪದಲ್ಲಿ ನಮಗೆ ಕಾಣಿಸ್ತಾ ಇದೆ. ಅದಕ್ಕಿಂತ ಕೆಳಗಿನ ಪ್ರಪಂಚದಲ್ಲಿ ಪ್ರತ್ಯೇಕತೆ ಇದ್ದೇ ಇರುತ್ತದೆ. ಎರಡೂ ಇರ್ತವೆ. ಅದರಿಂದ ಎರಡರ ಅನುಭವವನ್ನು ನಮಗೆ ಇರಬೇಕು ಅಂತ ಹೇಳ್ತಾರೆ. ಅದರ ಜೊತೆಗೆ ಈವನ್ ಬುದ್ಧಿ ಪ್ರಜ್ಞೆ ಅಥವಾ ಬುದ್ಧಿ ಲೋಕದಲ್ಲಿ 7 ಉಪಲೋಕಗಳು ನಮಗೆ ಗೊತ್ತಿದೆ. ಕೆಳಗಿನ 2 ಉಪಲೋಕಗಳಲ್ಲಿ ಇನ್ನೂ ಪ್ರತ್ಯೇಕತೆ ಭಾವನೆ ಉಳ್ಕೊಂಡಿರ್ತದಂತೆ. ಬುದ್ಧಿ ಪ್ರಜ್ಞೆಗೆ ಏರಿದ್ರು, ನಮ್ಮ ಪ್ರಜ್ಞೆ ಬುದ್ಧಿಮಟ್ಟಕ್ಕೆ ಏರಿದ್ರು, ಕೆಳಗಿನ 2 ಉಪಲೋಕಗಳಲ್ಲಿ ಇನ್ನೂ ಪ್ರತ್ಯೇಕತೆ, ನಾನು ಬೇರೆ ಅವನು ಬೇರೆ ಅನ್ನೋ ಭಾವನೆ ಉಳಿದುಕೊಂಡಿರ್ತದಂತೆ. ಅಂದರೆ ಇನ್ನೂ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋದರೆ ಆ ಪ್ರಜ್ಞೆ ಸಂಪೂರ್ಣ ನಾಶವಾಗ್ತದೆ. ಅದಲ್ಲದೆ ಇನ್ನೂ ಹೇಳ್ತಾರೆ ಲೆಡ್ಬೀಟ್ರು,
ಆತ್ಮಲೋಕಕ್ಕೆ ಸೇರಿದವನ ಹತ್ರ ಪ್ರತ್ಯೇಕತೆ ಅನ್ನುವ ಶಬ್ದವೇ ಇರುವುದಿಲ್ಲ. ಯಾಕೆ? ಅವನಲ್ಲಿ ಏಕತ್ವ, ನಾನು ವಿಶ್ವವೇ ನಾನು ಅಂತ ನಾವು ವಿಶ್ವ ಪ್ರಜ್ಞೆಯಲ್ಲಿ ಒಂದಾಗಿ ಬಿಟ್ಟಿರ್ತಾನೆ. ಅಂಥ ಪ್ರಜ್ಞೆಯನ್ನು ಹೊಂದಿದ ಮನುಷ್ಯ ಏಕತೆಯಿಂದ ಜೀವಿಸಲಿಕ್ಕೆ ಸಾಧ್ಯ. ಅವನೇ ಪ್ರತ್ಯೇಕತೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದವನು. ನಾವು ಇನ್ನೂ ಕೆಳಗಿನ ಹಂತದಲ್ಲಿ ಇದ್ದೇವೆ. ಇದನ್ನು ನಮ್ಮ ಸ್ವಜ್ಞಾನದ ಮೂಲಕ ನಾವು ನಮ್ಮ ಪ್ರಜ್ಞೆಯ ಮಟ್ಟವನ್ನು ಎತ್ತರಿಸ್ತಾ ಹೋದಾಗೆಲ್ಲ ಏನಾಗ್ತದೆ? ಈ ಪ್ರತ್ಯೇಕತೆ ನಾಶವಾಗಿ ನಾವು ಕೂಡ ಉನ್ನತ ಮಟ್ಟದ ಪ್ರಜ್ಞೆಯನ್ನು ಅಥವಾ ಐಕ್ಯತೆಯ ಪ್ರಜ್ಞೆಯನ್ನು ಹೊಂದಲು ಸಾಧ್ಯ ಅನ್ನೋದನ್ನು ಲೆಡ್ಬೀಟ್ರವರು ವಿವರಣೆ ಕೊಡ್ತಾ ಹೋಗ್ತಾರೆ. ಆದ್ದರಿಂದ ಪ್ರತ್ಯೇಕತೆ ಜೀವನದ ಒಂದು ಅಂಗವಾದರೂ ಪ್ರತ್ಯೇಕತೆ ಏಕತೆ ನಮ್ಮ ಅಂತಿಮ ಗುರಿ. ನಮ್ಮ ಅಂತಿಮ ಗುರಿ ಯಾವುದು? ಏಕತೆ. ಅದೇ ನಾವು ಯೋಚನೆ ಮಾಡ್ತಾ ಇರೋದು. ಅದೇ ಆಧ್ಯಾತ್ಮದ ಒಂದು ಉತ್ತಂಗ ಶಿಖರ. ಅದನ್ನು ಪಡೀಲಿಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಈ ಮಾರ್ಗಜ್ಯೋತಿ ಗ್ರಂಥ ನಮಗೆ ಈ ಒಂದು ಮಾರ್ಗವನ್ನು ನಮಗೆ ತೋರಿಸಿಕೊಡ್ತದೆ. ಪ್ರತ್ಯೇಕತೆ ಭಾವನೆ ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಪ್ರಕಟಗೊಳ್ಳುತ್ತದೆ. ನಮ್ಮ ದೈನಂದಿನ ಡೈಲಿ ಲೈಫ್ನಲ್ಲಿ ಹೇಗೆ ಅನ್ನೋದನ್ನು ಅವರು ಹೇಳ್ತಾರೆ. ಇತರರ ಮೇಲೆ ನಮ್ಮ ಅಧಿಕಾರ ಚಲಾಯಿಸಬೇಕೆಂಬ ಅಪೇಕ್ಷೆ ನಮಗಿದೆಯೋ ಇಲ್ವೋ? ಇದೆ. ಯಾಕೆ? ಇತರರು ನನ್ನ ಕೆಳಗಿರಬೇಕು, ನಾನು ಮೇಲಿರಬೇಕು, ಅಂದರೆ ನಾನು ಅವರಿಗಿಂತಲೂ ಉತ್ತಮ ಕೆಲಸಗಾರ ಅನ್ನೋ ಭಾವನೆ ಯಾರು ಕೊಟ್ಟದ್ದು? ಈ ಸರ್ಟಿಫಿಕೇಟು ನಾವೇ ಕೊಟ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ನೀವು ನೋಡ್ರಿ, ಯಾವುದನ್ನ ಒಂದು ಫಂಕ್ಷನ್ನಲ್ಲಿ ಕೆಲವರಷ್ಟೇ ಓಡಾಡ್ತಾ ಇರ್ತಾರೆ. ಯಾಕೆ ಅಂದರೆ ಉಳಿದವ್ರಿಗೆ ಏನೂ ಗೊತ್ತಿಲ್ಲ ಅಂತ ಅವ್ರು ತಮ್ಮದೇ ಆದಂಥ ಒಂದು ಕಲ್ಪನೆ. ಈ ಅಧಿಕಾರ ಚಲಾಯಿಸಬೇಕು ಅನ್ನೋ ಅಪೇಕ್ಷೆ, ನಾನು ಶ್ರೇಷ್ಠ, ನಾನು ಜ್ಞಾನಿ, ನಾನು ಜ್ಞಾನಿ ಅನ್ನೋದು ಅಹಂಕಾರ ಹೌದೋ ಅಲ್ವೋ? ನಾನು ಜ್ಞಾನಿ, ನಾನು ಹೇಳ್ಕೊಳ್ತಾ ಇದ್ದೀನಿ, ನಾನು ಜ್ಞಾನಿ, ಅಹಂಕಾರ ಹೌದೋ ಅಲ್ವೋ? 100% ಅಹಂಕಾರ. ನಾನೇ ಜ್ಞಾನಿ ಅನ್ನೋದೇನು? ನಾನು ಜ್ಞಾನಿ ಅಂತ ನಾನಂದೆ, ನಾನೇ ಜ್ಞಾನಿ ಅನ್ನೋದೇನು? ಯಾವುದು ಅಹಂಕಾರ ಇದರಲ್ಲಿ? ಹೇಳಿ, ಮೊದಲನೇದು ಎರಡನೇದು? ನಾನೇ ಜ್ಞಾನಿ ಅನ್ನೋದು ಅಹಂಕಾರ, ನಾನು ಜ್ಞಾನಿ ಅನ್ನೋದು ಆತ್ಮವಿಶ್ವಾಸ. ನನಗೆ ಆತ್ಮವಿಶ್ವಾಸ ಇದೆ, ನಾನು ಈ ಪುಸ್ತಕ ಓದಿದ್ದೀನಿ, ನಾನು ತಿಳ್ಕೊಂಡಿದ್ದೀನಿ ಅಂತ ನಿಮಗೆ ಹೇಳಿದರೆ ಇದು ಆತ್ಮವಿಶ್ವಾಸ. ನಾನು ಒಬ್ಬನೇ ತಿಳ್ಕೊಂಡಿದ್ದೀನಿ ಅಂದರೆ ಅಹಂಕಾರ. ಹೌದಾ? ಈ ಭಾವನೆ ನಮ್ಮಲ್ಲಿ ಸಾಮಾನ್ಯವಾಗಿ ಸೇರ್ಕೊಂಡ್ಬಿಟ್ಟಿರ್ತದೆ. ಇದು ನಮ್ಮ ಲೌಕಿಕ ಜೀವನದಲ್ಲಿ ನಾವು ಇತರರಿಗೆ ಒಂದು ಒಳ್ಳೆಯ ಬುದ್ಧಿವಾದನ ಕೊಡ್ತೇವೆ. ಯಾಕಂದ್ರೆ ನಾನು ಹೆಚ್ಚು ತಿಳ್ಕೊಂಡಿದ್ದೇನೆ, ನನ್ನ ಮಾತು ನೀವೆಲ್ಲ ಕೇಳಬೇಕು, ನಾನು ಹೇಳೋದೇ ಸತ್ಯ ಅಂತ ಹೇಳೋದೆಲ್ಲ ಅಹಂಕಾರ. ಇದು ನಮ್ಮ ಲೌಕಿಕ ಜೀವನದಲ್ಲಿ ಸಾಮಾನ್ಯವಾಗಿ ಕಂಡುಕೊಳ್ತೇವೆ. ನೀವು ಆತ್ಮಜ್ಞಾನವನ್ನು ಹೊಂದಬೇಕಾದ್ರೆ ನಿಮ್ಮ ಅಭಿಪ್ರಾಯಗಳನ್ನು ಇತರರ ಮೇಲೆ ಹೇರುವುದನ್ನು ನಿಲ್ಲಿಸಿ. ನಾನೇ ಸರಿ ಅಂದಾಗ ಏನು ಹೇಳ್ತೀನಿ? ನನ್ನ ಮಾತು ಕೇಳಲಿಲ್ಲ, ಅದಕ್ಕೆ ನಿನಗೆ ಹಿಂಗಾಯಿತು ಅಂತ ತಕ್ಷಣವೇ ಆರೋಪ ಮಾಡ್ತಾ ಇದ್ದೇವೆ. ಯಾಕೆಂದರೆ ನಾನು ಯಾವಾಗಲೂ ಸರಿ ಅಂತ ನಾನು ತಿಳ್ಕೊಂಡ್ಬಿಟ್ಟಿರ್ತೇನೆ. ಇದು ಅಹಂಕಾರಕ್ಕೆ ದಾರಿ ಮಾಡಿಕೊಟ್ಟು ಪ್ರತ್ಯೇಕತೆಗೆ ಕಾರಣವಾಗುತ್ತದೆ. ಆದ್ದರಿಂದ ಇಂಥವನ್ನು ನೀವು ಆಮೇಲೆ ಅಷ್ಟೇ ಅಲ್ಲ, ಲೆಡ್ಬೀಟ್ರವರು ಇನ್ನೂ ಹೇಳ್ತಾರೆ, ಈವನ್ ಆಧ್ಯಾತ್ಮ ಜ್ಞಾನದಲ್ಲಿ ಮುಂದುವರೆದ ಸಂತರಲ್ಲಿಯೂ ಕೂಡ, ಆಧ್ಯಾತ್ಮ ಜ್ಞಾನದಲ್ಲಿ ಮುಂದುವರೆದ ಸಂತರಲ್ಲಿಯೂ ಕೂಡ ಈ ಅಹಂಕಾರ ಇರ್ತದೆ. ಉದಾಹರಣೆಗಾಗಿ ನಮ್ಮ ಧರ್ಮ, ನಮ್ಮಲ್ಲಿ ಅನೇಕ ಧರ್ಮಗಳಿದ್ದಾವೆ. ಹಿಂದೂ ಧರ್ಮ, ಜೈನ ಧರ್ಮ, ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಎಲ್ಲ ಇದೆ. ಯಾವ ಧರ್ಮ ಶ್ರೇಷ್ಠ ಅನ್ಕೊಂತೀರಿ ನೀವು? ಅಷ್ಟೇ, ಇದು ತಿಳುವಳಿಕೆ ಅಷ್ಟೇ. ನಾನು ಹಿಂದೂ ಆಗಿದ್ದರೆ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಆಗಿದ್ದರೆ ಕ್ರಿಶ್ಚಿಯನ್ ಧರ್ಮ ಎಲ್ಲದಕ್ಕೂ ಶ್ರೇಷ್ಠ ಅಂತೀನಿ, ಇಸ್ಲಾಂ ಆಗಿದ್ದರೆ ಇಸ್ಲಾಂ ಧರ್ಮ ಎಲ್ಲದಕ್ಕೂ ಶ್ರೇಷ್ಠ ಅಂತ ಹೇಳ್ತೀನಿ. ಹೌದಾ? ಇದರಲ್ಲಿ ಯಾವುದು ಶ್ರೇಷ್ಠ? ಅಲ್ಲಿಯೂ ಮತಸ್ಥಾಪಕರಲ್ಲಿ ಅಹಂಕಾರ ಇದೆ, ಅಲ್ಲಿಯೂ ಪ್ರತ್ಯೇಕತೆ ಇದೆ. ಹಾಗಿದ್ದರೆ ಈ ಎಲ್ಲ ಮತಸ್ಥಾಪಕರು ತಮ್ಮ ಮತಗಳನ್ನು ಸ್ಥಾಪಿಸುವ ಅವಶ್ಯಕತೆ ಇರಲಿಲ್ಲ, ಕೇವಲ ಜ್ಞಾನವನ್ನಷ್ಟೇ ನೀಡಬಹುದಾಗಿತ್ತು. ಇನ್ನೂ ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ, ನಿಜವಾಗಲೂ ಮತಸ್ಥಾಪಕರು ಮತಗಳನ್ನು ಸ್ಥಾಪನೆ ಮಾಡಲಿಲ್ಲ. ಯಾರು ಮಾಡಿದರು? ಆಮೇಲೆ
ಅವರ ಅನುಯಾಯಿಗಳು ಅದನ್ನು ಒಂದು ಮತ ರೂಪ ನಿಯಮಗಳನ್ನು ಮಾಡಿಕೊಂಡು ಒಂದು ಪಂಥವನ್ನು ಮಾಡಿಕೊಂಡ್ರು, ಒಂದು ಧರ್ಮವನ್ನು ಮಾಡಿಕೊಂಡ್ರು. ಇದೇ ಸತ್ಯ ಅನ್ನೋದನ್ನು ನಾವು ಸಾಗ್ತಾ ಬಂದಿವಿ. ಆದ್ದರಿಂದ ಈ ಹಂತದಲ್ಲಿಯೂ ಕೂಡ ನಿಮಗೆ ಪ್ರತ್ಯೇಕತೆ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಇವನ್ ಪ್ರಜ್ಞೆ ಬೆಳೆದಂತೆಲ್ಲ ಇವು ಎಲ್ಲವನ್ನೂ ಕೂಲಂಕುಷವಾಗಿ ನಾವು ಆಲೋಚನೆ ಮಾಡಬೇಕು. ಈ ಕೂಲಂಕುಷವಾಗಿ ಆಲೋಚನೆ ಮಾಡದೇ ಇದ್ದರೆ ನಾವು ಮತ್ತೆ ತಪ್ಪು ದಾರಿ ಹಿಡಿತಾ ಇದ್ದೇವೆ. ಅದಕ್ಕೆ ಸುಲಭವಾಗಿ ಯಾವುದನ್ನು ಒಪ್ಪದೆ ಸೂಕ್ಷ್ಮವಾಗಿ ಆಳವಾಗಿ ಪ್ರತಿಯೊಂದು ವಿಷಯವನ್ನು ಗಮನಿಸು. ಯಾರ್ದು? ನಿನ್ನಗೆ ವಿಷಯವನ್ನು ನೀನು ಗಮನಿಸು, ಸ್ವಜ್ಞಾನವನ್ನು ಪಡೆ. ಇದರಿಂದ ಮಾತ್ರ ನಿನಗೆ ಯೋಗ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ. ಇದು ಪ್ರತ್ಯೇಕತೆ ಮತ್ತು ಏಕತೆಯ ಮೂಲ ನಿಯಮ. ಮೊದಲನೇ ನಿಯಮ ಅವರು ಹೇಳಿದ್ದು. ಎರಡನೇ ನಿಯಮಕ್ಕೆ ಬಂದರೆ, ಎರಡನೇ ನಿಯಮ ಏನು ಹೇಳ್ತದೆ ಅಂದರೆ, ಸುಲಭನ ಇಂದ್ರಿಯಗಳ ಬಯಕೆಯನ್ನು ಸುಲಭವಾಗಿ ಕೊಲ್ಲಲಿಕ್ಕೆ ಒಂದ್ಮೇಲೆ ಬಿಡಲಿಕ್ಕೆ ಸಾಧ್ಯನಾ? ನಮ್ಮಲ್ಲಿ ಬೇಕಾದಷ್ಟು ಬಯಕೆಗಳಿದ್ದಾವೆ. ಆ ಬಯಕೆಗಳು ಲೌಕಿಕದಲ್ಲಿ ಈ ಬಯಕೆಗಳ ಅವಶ್ಯಕತೆ ಇದೆ. ನಮ್ಮ ಸ್ಥೂಲ ದೇಹಕ್ಕೆ ಬಯಕೆಗಳಿದ್ದಾವೆ, ಕಾಮದೇಹಕ್ಕೆ ಬಯಕೆಗಳಿದ್ದಾವೆ, ಮನೋದೇಹಕ್ಕೆ ಬಯಕೆಗಳಿದ್ದಾವೆ. ಈ ಬಯಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸು. ನೀನು ಗಮನಿಸಬೇಕಾದ್ರೆ ಏನು ಮಾಡಬೇಕು? ನನ್ನಿಂದ ನಾನು ಹೊರಗೆ ನಿಂತು ಗಮನಿಸಬೇಕು. ಈಗ ನಿಮ್ಮನ್ನೆಲ್ಲ ಗಮನಿಸಬೇಕಾದ್ರೆ ನಾನು ಎಲ್ಲಿರಬೇಕು? ಹೊರಗಡೆ ನಿಂತು ಮಾತ್ರ ನಿಮ್ಮನ್ನು ಗಮನಿಸಲಿಕ್ಕೆ ಸಾಧ್ಯ. ನನ್ನನ್ನು ನಾನೇ ಗಮನಿಸಿಕೊಳ್ಬೇಕಾದ್ರೆ ನನ್ನಿಂದ ನಾನು ಪ್ರತ್ಯೇಕವಾಗಿ ನಿಲ್ಲಬೇಕು. ಪ್ರತ್ಯೇಕವಾಗಿ ನಿಂತು ನಾನು ಇಂಥ ಆಲೋಚನೆ ಬಂತು, ಇದು ಸರಿನೋ ತಪ್ಪೋ? ಇಂಥ ಬಯಕೆ ನನ್ನಲ್ಲಿ ಉಂಟಾಯಿತು, ಇದು ಸರಿಯೋ ತಪ್ಪೋ? ಈ ವಿವೇಚನೆಯನ್ನು ಪ್ರಾರಂಭಿಸು. ಇದು ಇಂದ್ರಿಯಗಳನ್ನು ನೀನು ನಿಯಂತ್ರಣ ಮಾಡಲು ಸಾಧ್ಯವಾಗುತ್ತದೆ. ಇಂತಹ ಒಂದು ಪ್ರಯತ್ನವನ್ನು ನೀನು ಲೌಕಿಕದಲ್ಲಿ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಈ ನಿಯಮ ಹೇಳ್ತದೆ. ವೆನಿಷಿಯನ್ ಮಹಾತ್ಮರ ವ್ಯಾಖ್ಯಾನ ಏನಿದೆ ಅಂದರೆ, ಇಂದ್ರಿಯ ಸಂವೇದನೆಯ ಮೂಲಕ ಕಲಿ ಮತ್ತು ಅದನ್ನು ವೀಕ್ಷಿಸು. ನಾವು ನಮ್ಮ ಮನಸ್ಸನ್ನು ಎಂದಾದರೂ ವೀಕ್ಷಿಸಿದ್ದೇವಾ? ನಮ್ಮ ಮನಸ್ಸನ್ನು ಎಂದಾದರೂ ನಾವು ವೀಕ್ಷಣೆ ಮಾಡಿಕೊಂಡಿದ್ದೇವೆಯಾ? ಮನಸ್ಸಂದರೆ ಏನು? ಆಲೋಚನೆಗಳು. ನಮ್ಮ ಆಲೋಚನೆಗಳನ್ನು ನಾವು ಎಂದಾದರೂ ನಾವು ನೋಡಿಕೊಂಡಿದ್ದೇವೆ? ಈಗ ಎದುರಿಗೆ ಯಾರೋ ಒಬ್ಬರು ಬಂದರು, ನನಗೆ ಬೇಕಾಗಿಲ್ಲ ಅವ್ರನ್ನ ಮಾತಾಡ್ಸೋದು, ಏನು ಮಾಡ್ತಾ ಇದ್ದೀನಿ? ಸುಮ್ಮನೆ ಮುಖ ತಿರ್ಸ್ಕೊಂಡು ಹೋಗ್ತೀನಿ. ಅದನ್ನು ಮಾಡಿಸಿದ್ದು ಯಾವುದು? ನನ್ನ ಮನಸ್ಸಿನಲ್ಲಿ ಉಂಟಾದ ಆಲೋಚನೆ, ಅವನು ದುಷ್ಟ, ನೀನು ದೂರ ಇರು ಅಂತ. ದುಷ್ಟ ಅಂತ ಹೇಳಿದವರು ಯಾರು? ನನ್ನ ಮನಸ್ಸೇ. ಈ ಆಲೋಚನೆ ಹುಟ್ಟಿತು ಅಲ್ಲೇ. ಎಂದಾದರೂ ಇದು ಸರಿ ಅಥವಾ ತಪ್ಪು ಅಂತ ಯೋಚನೆ ಮಾಡಿಕೊಂಡಿದ್ದೇವ ನಾವು ನಮ್ಮಷ್ಟಕ್ಕೆ ನಾವೇ? ಯಾಕೆ ನಾನು ಅವನಿಗೆ ದುಷ್ಟ ಅಂದೆ? ಅವನೇನು ನನಗೆ ಮಾಡಿದ? ಏನು ಅನ್ಯಾಯ ಆಗಿತ್ತು ಅವನಿಂದ ಅಂತ ಎಂದಾದರೂ ಯೋಚನೆ ಮಾಡ್ಕೊಂಡಿದ್ದೇವಾ? ಇಲ್ಲ, ಮಾಡ್ಕೊಂಡಿಲ್ಲ. ಮನಸ್ಸಿಗೆ ಅನಿಸ್ತು, ಮುಗೀತು. ಆದ್ದರಿಂದ ನಿನ್ನ ಇಂದ್ರಿಯಗಳನ್ನು ವೀಕ್ಷಿಸು. ಅದರಿಂದ ಬರುವ ಆಲೋಚನೆಗಳ ಕಡೆ ಗಮನ ಕೊಡು. ಏಕೆಂದರೆ ಹಾಗೆ ಮಾಡುವುದರಿಂದ ನೀನು ಸ್ವಜ್ಞಾನದ ವಿಜ್ಞಾನವನ್ನು ಕಲಿಯುತ್ತೀಯ. ನೀನೇನು ಅನ್ನೋದು ನಿನಗೆ ಅರ್ಥ ಆಗ್ತದೆ. ಆದ್ದರಿಂದ ಇಂಥ ಪ್ರಸಂಗಗಳಲ್ಲಿ ನೀನು ನಿನ್ನನ್ನು ನೀನೇ ವೀಕ್ಷಣೆ ಮಾಡ್ತಾ ಹೋಗು. 99% ನಾವು ನಮ್ಮನ್ನು ನಾವು ನೋಡ್ಕೊಳ್ಳೋದಿಲ್ಲ. ನಾವು ಏನು ತೀರ್ಮಾನ ತಗೊಳ್ತೀವಿ ಅದೇ ಸರಿ. ಅವನು ದುಷ್ಟ ಅಂದರೆ ದುಷ್ಟ ನನ್ನ ಪಾಲಿಗೆ, ಮುಗೀತು. ಯಾಕೆ ಏನೋ ಕಾರಣ ಬೇಕಾಗಿಲ್ಲ ನಮಗೆ. ಆದರೆ ಇದನ್ನು ಸೂಕ್ಷ್ಮವಾಗಿ ಗಮನಿಸು, ವೀಕ್ಷಿಸು. ಯಾಕೆ ಹೀಗೆ ನನ್ನ ಮನಸ್ಸು ಅಂತು? ಅವನು ಮಾಡಿದ ಅನ್ಯಾಯವೇನು? ಇದನ್ನು ಸರಿಪಡಿಸಲು ಸಾಧ್ಯವೇ ಅನ್ನೋ ಯೋಚನೆಯನ್ನು ನೀನು ಮಾಡು. ಆದ್ದರಿಂದ ವಿಜ್ಞಾನವನ್ನು ಕಲಿಯುವುದಕ್ಕೆ ಯೋಗ ಮಾರ್ಗಕ್ಕೆ ಕರೆದೊಯ್ಯುವ ಏಣಿಯ ಮೊದಲನೇ ಮೆಟ್ಟಲೇ ಇದು. ಯಾವುದು? ನಮ್ಮನ್ನು ನಾವು ವೀಕ್ಷಿಸಿಕೊಳ್ಳುವುದು ಯೋಗ ಮಾರ್ಗದ ಮೊದಲನೇ ಮೆಟ್ಟಲಿನ ಹಂತ. ಈಗ ನಾವು ಯೋಗ ಮಾರ್ಗದಲ್ಲಿ ಇದ್ದೇವೆ. ಕೆಲವರು ದೀಕ್ಷೆಗಳನ್ನು ಪಡ್ಕೊಂಡಿದ್ದೇವೆ, ಹೌದಾ? ದೀಕ್ಷೆಯನ್ನು ಪಡೆದುಕೊಂಡಿದ್ದೀವೋ ಇಲ್ಲವೋ? ನಾವು ES ಅಥವಾ ಗುಪ್ತ ಶಾಲೆಗಳಿಗೆ ಅಲ್ಲೆಲ್ಲ ಸೇರಿಕೊಂಡಿದ್ದೇವೆ. ನಾವು ಈಗ ಸೇರಿಕೊಂಡವರು ನಾವು ಯಾವ ಮೆಟ್ಟಲಿನಿದ್ದೇವೆ? ಮೊದಲನೇ ಮೆಟ್ಟಲಿನ ಮೇಲೆ
ಹೆಜ್ಜೆ ಇಟ್ಟಿದ್ದೇವೆ. ಮೊದಲನೇ ಮೆಟ್ಟಿಲಿನ ಮೇಲೆ ಹೆಜ್ಜೆ ಇಟ್ಟಾಗ ನಮ್ಮ ಜವಾಬ್ದಾರಿ ಹೆಚ್ಚಾಗ್ತದೆಯೋ ಕಡಿಮೆ ಆಗ್ತದೆಯೋ? ನಮ್ಮ ಜವಾಬ್ದಾರಿ ಹೆಚ್ಚಾಗ್ತದೆ. ಆದ್ದರಿಂದ ನಾವು ವಿಶೇಷವಾಗಿ ES ಮೆಂಬರ್ಸ್ ಅಥವಾ ಗುಪ್ತ ಶಾಲೆ ಯಾವುದೇ ಒಂದು ಪಂಥಕ್ಕೆ ಸೇರಿರಲಿ ಅವರು ವಿಶೇಷವಾಗಿ ಇದರ ಕಡೆ ಗಮನವನ್ನು ಕೊಡಬೇಕು. ತಮ್ಮ ಮನಸ್ಸಿನ ಆಲೋಚನೆಗಳನ್ನು, ತಮ್ಮ ಇಂದ್ರಿಯಗಳ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಹೋಗಬೇಕು. ಇದರಿಂದ ನಿನ್ನ ಇಂದ್ರಿಯಗಳ ಮೇಲೆ ಹತೋಟಿ ಉಂಟಾಗುತ್ತದೆ. ಅವುಗಳ ಬಯಕೆಗಳನ್ನು ನೀವು ಕೊಲ್ಲುತ್ತೀರಿ ಅಥವಾ ನಾಶ ಮಾಡ್ತೀರಿ. ತನ್ನಷ್ಟಕ್ಕೆ ತಾನೇ ನಾಶವಾಗ್ತದೆ. ಈಗ ಮನಸ್ಸು ಆಲೋಚನೆ ಮಾಡಿದ್ದನ್ನು ನಾನು ಒಪ್ಪಲಿಲ್ಲ ಅಂದರೆ ಏನಾಗ್ತದೆ ಅದು? ಈಗ ತಕ್ಷಣ ಮನಸ್ಸು ಹೇಳ್ತಾ ಅವನು ದುಷ್ಟ ಅಂತ ನನಗೆ ಹೇಳಿತು, ನಾನು ಇದು ಸರಿ ಇಲ್ಲ ನಿಂದು ಅಂತ ಹೇಳಿದರೆ ಏನಾಗ್ತದೆ? ಅದು ಹೋಗಿಬಿಡ್ತದೆ. ಅವನು ದುಷ್ಟ ಆಗೋದಿಲ್ಲ ಅವಾಗ. ಅದರಿಂದ ವೀಕ್ಷಣೆ ಮಾಡು. ಅದರಿಂದ ನಿನಗೆ ಯೋಗ ಮಾರ್ಗಕ್ಕೆ ದಾರಿ ಸಿಗುತ್ತದೆ. ಇನ್ನು ಕೊನೆಯ ನಿಯಮಕ್ಕೆ ಬಂದರೆ 7ನೇ ನಿಯಮಕ್ಕೆ ಅದು ಹೇಳ್ತದೆ, ಬೆಳವಣಿಗೆಗಾಗಿ ಇರುವ ಹಸಿವನ್ನು ಅಥವಾ ಕಾತುರತೆಯನ್ನು ಕೊಲ್ಲು. ಬೆಳವಣಿಗೆಗಾಗಿ ಇರುವ ಕಾತುರತೆ, ಉತ್ಸುಕತೆ. ನಮ್ಮಲ್ಲಿ ಕೆಲವು ಸಂದರ್ಭಗಳಲ್ಲಿ ವಿಶೇಷವಾಗಿ ಉತ್ಸುಕತೆ ಇರ್ತದೆ. ಸಣ್ಣ ಸಣ್ಣ ವಿಷಯಗಳಲ್ಲಿ ಬಸ್ ಬರ್ತದೆ ಅಂತ ಇಟ್ಕೊಳ್ಳಿ, ಏನಾಗ್ತದೆ? ನಾವೇನು ಮಾಡ್ತೀವಿ? ಈಗ ಊರಿಗೆ ಹೋಗಬೇಕು, ನಾಳೆ ಸಾಯಂಕಾಲ ಬಸ್ ಬಂದು ಇಲ್ಲಿ ನಿಂದಿರ್ತದೆ ಅಂತ ಇಟ್ಕೊಳ್ಳಿ, ಏನು ಮಾಡ್ತೀವಿ? ಓಡ್ತೀವಿ, ಪಕ್ಕದವ್ರಿಂದ ತಳ್ತೀವಿ ಅತ್ಲಾಗ. ಯಾಕಂದ್ರೆ ನಾನು ಮೊದಲು ಹತ್ತಬೇಕು, ಉತ್ಸುಕತೆ, ನಾನು ಮೊದಲು ಊರು ಸೇರಬೇಕು. ಅದು ಬಸ್ ಊರು ಬಿಡ್ತದೋ ಇಲ್ಲ ಅದು ಬೇರೆ ಪ್ರಶ್ನೆ. ನಾವು ತಳ್ಳಬೇಕು, ಉತ್ಸುಕತೆ. ಎದಕ್ಕೆ? ಅದೇ ರೀತಿ ಬೆಳವಣಿಗೆಗೆ. ಕಾಂಪಿಟೀಷನ್ ಇಸ್ ದೇರ್. ವಿ ಆರ್ ಲಿವಿಂಗ್ ಇನ್ ದ ವರ್ಲ್ಡ್ ಆಫ್ ಕಾಂಪಿಟೀಷನ್. ಹೌದಾ? ನಮ್ಮಂಥ ದುಷ್ಟರು ಯಾರೂ ಇಲ್ಲ. ನಾವು ಮಕ್ಕಳಿಗೆ ಕೊಡುವಂಥ ಚಿತ್ರಹಿಂಸೆ ಜೈಲಿನಲ್ಲಿ ಖೈದಿಗಳಿಗೂ ಕೂಡ ಕೊಡೋದಿಲ್ಲ. ಜೈಲಿನಲ್ಲಿ ಖೈದಿಗಳಿಗೆ ಉತ್ತಮವಾದ ಆಹಾರ ಕೊಡ್ತಾರೆ, ಅವರಿಗೆ ಬಟ್ಟೆ ಕೊಡ್ತಾರೆ, TV ಕೊಡ್ತಾರೆ, ಮೊಬೈಲು ಕೊಡ್ತಾರೆ ಅವರಿಗೆ. ಆದರೆ ನಮ್ಮ ಮಕ್ಕಳಿಗೆ ಏನು ಮಾಡ್ತೀವಿ? ಮುಂಜಾನಿಂದ ಸಂಜೆವರೆಗೂ ಅದೇ ಪುಸ್ತಕ ಓದಿ 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 ಅವನು ಹುಚ್ಚ ಆಗಬೇಕು. ಯಾಕೆ? ರ್ಯಾಂಕ್ ತರಬೇಕು. ಅವನು ನೋಡು, ಆ ಹುಡುಗ 99% ತಂದಿದ್ದಾನೆ, ನಿನಗೇನಾಗಿದೆ? ನಮ್ಮ ಮಕ್ಕಳ ಶಕ್ತಿಯನ್ನು, ಅವರ ಯೋಗ್ಯತೆಯನ್ನು ಅಳೆಯುವ ಶಕ್ತಿ ನಮ್ಮಲ್ಲಿ ಇಲ್ಲ. ಮೊದಲು ಪೈಪೋಟಿ, ಕಾಂಪಿಟೀಷನ್. ಬರೀ ಎಜುಕೇಷನ್ ಒಂದೇ ಅಲ್ಲ, ಬಿಸ್ನೆಸ್ನಲ್ಲಿ ತೆಗೆದುಕೊಳ್ಳಿ. ಈಗ ಯಾರಾದರೂ ಬಿಸ್ನೆಸ್ ಮನ್ ಇದ್ದರೆ ಅವ್ರಿಗೆ ಗೊತ್ತಾಗ್ತದೆ. ಈಗ ಹಿಂದೆ ಇದ್ದ 50 ವರ್ಷಗಳ ಹಿಂದೆ ಇದ್ದ ವ್ಯಾಪಾರ ಇವತ್ತಿನ ವ್ಯಾಪಾರಕ್ಕೆ ವ್ಯತ್ಯಾಸ ಇದೆಯೋ ಇಲ್ವೋ? ಫುಲ್ ಕಾಂಪಿಟೀಷನ್. ಈಗ ₹1 ಲಾಭಕ್ಕಾಗಿ ಮಾರಲಿಕ್ಕೆ ತಯಾರವನು. ಇಂಥ ಒಂದು ಪೈಪೋಟಿ ಜಗತ್ತಿನಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ವಿಪರೀತ ಪೈಪೋಟಿ. ಯಾಕಂದರೆ ಅವನಕ್ಕಿಂತಲೂ ನಾನು ಮುಂದೆ ಹೋಗಬೇಕು. ಆ ಉತ್ಸುಕತೆ ನಮ್ಮಲ್ಲಿ ಇದೆ. ಇದರಿಂದ ಹಾನಿಯಾಗೋದು ಯಾರಿಗೆ? ಇದರಿಂದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮ ಕ್ಷೇತ್ರದಲ್ಲಿ ಅಂತೂ ಇದು ಸಾಧ್ಯನೇ ಇಲ್ಲ. ಅದಕ್ಕೆ ಅವರು ಹೇಳ್ತಾರೆ, ಹೇಗೆ ನೀವು ಬೆಳಿಬೇಕಂದ್ರೆ, ಮುಂಜಾನೆ ಒಂದು ಹೂವು ತನ್ನಷ್ಟಕ್ಕೆ ತಾನೇ ಅರಳ್ತಾ ಇದೆ. ನೋಡಿದ್ದೀರಾ ಯಾರಾದರೂ ಹೂ ಅರಳೋದನ್ನು? ಇಲ್ಲ, ಹೂ ಕಿತ್ಕೊಂಬರೋದು ಅಂತೇ ಗೊತ್ತು ನಮಗೆ. ಬೆಳಿಗ್ಗೆ ಸೂರ್ಯೋದಯ ಆದ ಕೂಡಲೇ ಮುಚ್ಚಿಕೊಂಡಿದ್ದ ಮೊಗ್ಗು ತನ್ನಷ್ಟಕ್ಕೆ ತಾನೇ ಮೆಲ್ಲಿಗೆ ಅರಳುತ್ತದೆ. ಆ ರೀತಿ ಅರಳು, ಆ ರೀತಿ ಬೆಳವಣಿಗೆಯನ್ನು ಬಯಸು. ಪೈಪೋಟಿಯಿಂದ ನಿನ್ನ ಬೆಳವಣಿಗೆ ಸಾಧ್ಯ ಇಲ್ಲ. ಆಧ್ಯಾತ್ಮದಲ್ಲಿ ಯಾರಾದರೂ ಮೊದಲು ES ಸೇರಿಬಿಟ್ರೆ ನಾನು ಬೇಗ ಸೇರಬೇಕು. ಅದನ್ನು ಪೈಪೋಟಿಯಿಂದ ಯಾವುದೂ ಸಾಧ್ಯ ಇಲ್ಲ. ಹಂತ ಹಂತವಾಗಿ ಹೂ ಅರಳಿದಂತೆ ಒಂದೊಂದೇ ಪಕಳೆ ಹೊರಗೆ ಬರಬೇಕು. ಆ ರೀತಿ ನಿನ್ನನ್ನು ಸುಧಾರಿಸಿಕೊಂಡು ಸುಂದರವಾದ ಹೂವಾಗಿ ಪ್ರಪಂಚಕ್ಕೆ ನೀಡು. ಆಗ ನಿನ್ನ ಅಭ್ಯುದಯವಾಗ್ತದೆ, ಪ್ರಪಂಚದ ಅಭ್ಯುದಯ ಕೂಡ ಆಗ್ತದೆ. ಇಂತಹ ಗುಣಗಳನ್ನು ಬೆಳೆಸಿಕೋ. ಇದು ಯೋಗ ಮಾರ್ಗಕ್ಕೆ ಸೂಕ್ತವಾದುದು. ಆದರೆ ನಮಗೆಲ್ಲ ಆತುರತೆ. ಈಗಂತೂ ಇತ್ತೀಚೆಗೆ ಆತುರತೆ ವಿಪರೀತ. ಇದು ಆತುರತೆ ಹೆಚ್ಚಾಗಿ ನಮ್ಮಲ್ಲಿ ಸಹನೆ ಕಡಿಮೆ ಆಗಿಬಿಟ್ಟಿದೆ. ಆತುರತೆ ಹೆಚ್ಚಾಗಿ ನಮ್ಮಲ್ಲಿ ಸಹನೆ, ಯಾವುದಕ್ಕೂ ತಾಳ್ಮೆ ಅನ್ನೋದಿಲ್ಲ ನಮ್ಮ ಹತ್ರ. ತಕ್ಷಣವೇ ರಿಯಾಕ್ಷನ್ನು. ಹಿಂದಿನವರು ಕೋಪ ಮಾಡ್ಕೊಳ್ತಿದ್ರು. ಹೇಗೆ ಮಾಡ್ಕೊಳ್ತಿದ್ರು?
ತಕ್ಷಣ ಎಂದು ಕೋಪ ಮಾಡ್ಕೊಳ್ತಾ ಇದ್ದಿಲ್ಲ ಅವರು. ಆಲೋಚನೆ ಮಾಡ್ತಿದ್ರು, ಅವನು ಸರಿ ತಪ್ಪು ಅಂತ. ಆಮೇಲೆ ಅವನಿಗೆ ಬೈಬೇಕಾದ್ರೆ ಬೈಯೋದು, ಬುದ್ಧಿ ಹೇಳಬೇಕಾದ್ರೆ ಬುದ್ಧಿ ಹೇಳೋದು. ಈಗ ತಕ್ಷಣವೇ ರಿಯಾಕ್ಷನ್ನು ಆಗಿಂದಾಗಲೇ. ಅದು ಸರಿ ತಪ್ಪು ಯಾವುದನ್ನು ನೋಡೋದಿಲ್ಲ. ಅಷ್ಟು ಆತುರತೆ, ಅಸಹಿಷ್ಣುತೆ ನಮ್ಮಲ್ಲಿ ಉಂಟಾಗಿದೆ. ಕಾಂಪಿಟೀಷನ್. ಅದನ್ನು ಇಂಥ ಒಂದು ಗುಣದಿಂದ ನೀನು ಆಧ್ಯಾತ್ಮ ಮಾರ್ಗದಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಹನೆ ಮುಖ್ಯ. ಹಂತ ಹಂತವಾಗಿ ಶಾಂತವಾಗಿ ನೀನು ಮೇಲಿರುತ್ತಾ ಬಾ ಅಂತ ಒಳ್ಳೆಯ ನಿರ್ದೇಶನವನ್ನು ಕೊಡ್ತಾರೆ ಈ 3 ನಿಯಮಗಳ ಪ್ರಕಾರ. ಅಂದರೆ ಈ 3 ನಿಯಮಗಳನ್ನು ನಾವು ನಮ್ಮ ಲೌಕಿಕದಲ್ಲಿ ದೈನಂದಿಕ ಜೀವನದ ಸ್ವಜ್ಞಾನದ ಮೂಲಕ ಅರಿವು ಮಾಡಿಕೊಂಡು ನಮ್ಮ ತೊಂದರೆಗಳು ಎಲ್ಲಿದ್ದಾವೆ, ನಮ್ಮ ಮಿತಿಗಳು ಎಲ್ಲಿದ್ದಾವೆ ಅಂತ ಅರ್ಥ ಮಾಡಿಕೊಂಡು ಅವುಗಳನ್ನು ದೂರ ಮಾಡ್ತಾ ಮಾಡ್ತಾ ಹೋದರೆ ಏನಾಗ್ತೀವಿ, ಒಂದೊಂದೇ ಹೆಜ್ಜೆ ಉನ್ನತ ಮಟ್ಟದ ಪ್ರಜ್ಞೆಯ ಕಡೆ ನಾವು ಸಾಗ್ತೇವೆ. ಆವಾಗ ಪ್ರತ್ಯೇಕತೆ ಹೋಗ್ತದೆ, ಐಕ್ಯತೆ ನಮ್ಮಲ್ಲಿ ಉಂಟಾಗ್ತದೆ. ಇದು ಯೋಗ ಮಾರ್ಗದ ಜೀವನ. ಯಾವುದಕ್ಕೂ ಅವಸರ ಬೇಡ. ಎಲ್ಲವೂ ಶಾಂತವಾಗಿ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಮುಂದೆ ಹೋಗಿ ನಿಮ್ಮ ಗುರಿಯನ್ನು ತಲುಪಿರಿ. ಆದರೆ ಗುರಿಯ ಕಡೆ ಯಾವಾಗಲೂ ಲಕ್ಷ್ಯವಿರಬೇಕು. ಗುರಿ ಕಡೆ ಲಕ್ಷ್ಯನ ತಪ್ಪಿಸಬೇಡ. ನಮ್ಮ ಅಲ್ಟಿಮೇಟ್ ಕೊನೆಯ ಗುರಿ ಯಾವುದು? ನಮ್ಮ ಕೊನೆಯ ಗುರಿ ಯಾವುದು? ಎಲ್ಲೇ ಹುಟ್ಟಿ 60 ವರ್ಷದವರೆಗೆ ಬೆಳೆದು ಸಂಸಾರ ಕಟ್ಕೊಂಡು ಒಂದು ದಿವಸ ಸತ್ತು ಹೋಗೋದ? ಇಷ್ಟೇ ಗುರಿಯಾಗಿದ್ದರೆ ನಾವು ಈ ಎಲ್ಲ ಕಷ್ಟಪಡೋದು ಬೇಕಾಗಿದ್ದಿಲ್ಲ ಅನ್ನಿಸ್ತದೆ. ನಮ್ಮ ಅಂತಿಮ ಗುರಿ ಬೇರೆ ಇದೆ. ಒಂದು ಪ್ರಶ್ನೆ ನನಗೆ ಯಾವಾಗಲೂ ಕಾಡ್ತಾ ಇರೋದು, ನಾವು ಈ ಜಗತ್ತಿಗೆ ಬಂದಿದ್ದೇವೆ, ಹೌದೋ ಅಲ್ವೋ? ಏನಾದರೂ ಉದ್ದೇಶ ಇದೆಯಾ ನಮ್ಮ ಹುಟ್ಟಿಗೆ? ನಮ್ಮ ಹುಟ್ಟಿಗೆ ಏನಾದರೂ ಉದ್ದೇಶ ಇದೆಯಾ? ಏನು ಸುಮ್ಮನೆ ಹುಟ್ಟುಬಿಟ್ಟಿದ್ದೀವೋ? ನಮ್ಮ ಪ್ರತಿಯೊಂದು ಜೀವಿಯ ಹುಟ್ಟಿಗೂ ಒಂದು ಉದ್ದೇಶ ಇದೆ. ಗುಡ್ಡದಲ್ಲಿರುವ ಒಂದು ಕಲ್ಲಿಗೂ ಒಂದು ಉದ್ದೇಶ ಇದೆ. ಸೃಷ್ಟಿ ಸುಮ್ಮನೆ ನಿರ್ಮಾಣ ಆಗಿಲ್ಲ. ಮನೆ ಮುಂದೆ ಅಥವಾ ರೋಡಿನ ಮೇಲಿರುವ ಒಂದು ಗಿಡಕ್ಕೂ ಒಂದು ಉದ್ದೇಶ ಇದೆ. ಅವಕ್ಕೆಲ್ಲ ಉದ್ದೇಶ ಇರಬೇಕಾದ್ರೆ ನಮಗೂ ಒಂದು ಉದ್ದೇಶ ಇರಬೇಕಲ್ಲ. ಈ ಉದ್ದೇಶ ಇದ್ದಾಗ ನಾವು ಆ ಗುರಿ ಯಾವುದೋ ಅದು ಮೂಲ ಚೈತನ್ಯವನ್ನು ಕೊನೆಗೆ ಸೇರುವುದು, ಒಂದಾಗುವುದು, ಪರಿಪೂರ್ಣತೆಯನ್ನು ಹೊಂದುವುದು. ಪರಿಪೂರ್ಣತೆ ಹೊಂದಬೇಕಾದರೆ ಎದರಿಂದ ಸಾಧ್ಯ? ಲೌಕಿಕದಲ್ಲಿ ಪರಿವರ್ತನೆ ಮಾಡಿಕೊಂಡರೆ ಮಾತ್ರ ಸಾಧ್ಯ. ನಾವು ಪರಿವರ್ತನೆ ಎಲ್ಲಿಗೆ ಮಾಡಿಕೊಳ್ಳೋದಿಲ್ವೋ ಪರಿಪೂರ್ಣತೆ ನಮ್ಮಿಂದ ಹೊಂದಲು ಸಾಧ್ಯವಿಲ್ಲ ಅನ್ನೋದನ್ನು ನಾವು ಚೆನ್ನಾಗಿ ಗಮನ ಇಟ್ಕೊಳ್ಬೇಕು. ಈ ಲೌಕಿಕ ಸಂಪತ್ತು ಯಾವುದು ನಮ್ಮನ್ನು ಪರಿಪೂರ್ಣತೆಗೆ ಎಡೆಗೆ ಕಂಡುಕೊಳ್ಳುವುದಿಲ್ಲ. ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ ನಾನು, ಈ 21ನೇ ಶತಮಾನ ಇದಕ್ಕೆ ನಾನು ಹೇಳ್ತಾ ಇರೋದು ಪರಿವರ್ತನೆಯ ಯುಗ. ಇದು ದಿಸ್ ಇಸ್ ದ ಏಜ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಅಂಥ ಯುಗದಲ್ಲಿ ನಾವೆಲ್ಲರೂ ಜೀವಿಸಿದ್ದೇವೆ. ಈಗ ಇದಂಥ ಅವಕಾಶ ಮುಂದಿನ ಯಾವ ಜನ್ಮದಲ್ಲಿಯೂ ನಮಗೆ ಸಿಕ್ಕೋದಿಲ್ಲ. ಪರಿವರ್ತನೆಗೆ ಯಾರು ಪ್ರಯತ್ನ ಮಾಡ್ತಾರೆ ಹೆಚ್ಚು ಸಾಧನೆಯನ್ನು ಹೊಂದಲಿಕ್ಕೆ ಸಾಧ್ಯ. ನಿಮಗೆ ಗೊತ್ತಿದ್ದಂತೆ 6ನೇ ಮಹಾವಂಶ ಸದ್ಯದಲ್ಲೇ ಬರ್ತಾ ಇದೆ. ಅದಕ್ಕೆ ಇದೆಲ್ಲ ತಯಾರಿ ನಡೀತಾ ಇದೆ. ನಾವು ಪರಿವರ್ತನೆ ಆಗೋಣ, ಅದರಿಂದ ನಮ್ಮ ಗುರಿಯನ್ನು ಮುಟ್ಟೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇದಕ್ಕೆ ಅವಕಾಶ ಕೊಟ್ಟಂತಹ ಸತ್ಯಕಾಮ ಲಾಡ್ಜಿನ ಎಲ್ಲ ಪದಾಧಿಕಾರಿಗಳಿಗೂ, ನಿಮ್ಮ ಎಲ್ಲ ಶಾಂತ ರೀತಿಯಿಂದ ಕೇಳಿದ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.